गुरुभ्यो नमः परमगुरुभ्यो नमः श्रीवदानंदतीर्थ भगवत्पादाचार्यगुरुभ्यो नमः हरि ओम् कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः भूषारत्नं भुवनवलयस्य अखिलाश्चर्यरत्नं लीलारत्नं जलधिदुहितदेवतात् मौलिरत्नं चिन्तारत्नं जगति भजितां सत्सरोजोज्योरत्नं कौसल्यालसतु मम कुन्मण्डले पुत्ररत्नं नारायणं सुरगुणं जगदेकनाथं भक्तप्रियं सकललोकनमस्कृत्यं च त्रैगुण्यवर्जितमजुं विभुमाध्यमीशं वन्दे भवग्नममरासुरसिद्धिवन्द्यं रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमगुरुं च प्रणमामि मूर्ध्यान् व्यासाय भवनाशाय श्रीशाय गुणराशिये क्रुद्धाय शुद्धविद्याय मध्वाय च नमो नमः नारायणं नमस्कृतं नरं चैव नरोत्तमं देवी सरस्वतीं व्यासं ततो ग्रन्थमुदीरयेत् नमोऽस्तु तात्विका देवा विष्णुभक्तिपरायणः धर्ममार्गे प्रेरयन्तो भवन्तः सर्व एव हि महाव्याकरणाम्भोधीमन्तमानसमन्दिरं कवायन्तं रामकीर्तं हनुमन्तमुपास्महे मुख्यप्राणाय भीमाय नमो च पदान्तरम् नानावीरसुवर्णनां स्मृतं बभोः स्वान्तस्तनन्तशय्याय पूर्णज्ञानरतारणदे उत्तङ्गवाक्तरङ्गाय मातृदुग्धाब्धे नमः चित्रविजयश्चगम्भीरे वाक्ये मार्णैर्गण्डितैः गुरुभां व्यञ्जयन्ति भाति श्रीजयतीर्थवाक्यः पूज्याय राघवेन्द्राय सत्यधर्मरताय च भजितां कल्पवृक्षाय नमतां कामधेनवे सत्याविघ्नाकरं दोत्तां पञ्चाशत्कोशपूजकः सत्यप्रमोदतीर्थार्या नौमीन्याय सधारतान् आपादमौलिपर्यन्तं गुरूणाम् आकृतिं करेत् तेन विघ्नप्रणश्यान्ते सिद्धिञ्चितमनोरथाः पृथ्वीमण्डलमध्यश्च पूर्णबोधमतानगाः वैष्णवाः विष्णुहृदयातान् नमस्ते गुरुं नमः स्वसस्तु अशेषसन्मङ्गलानि भवन्तु सन्तोः व्यक्तस्तु स्तोत्राणां तं एकैकश्लोकश्रवणपात्रमात्रेण निखिलकलिकृतकल्मषो मुखो नो पर्यपठितरे मोक्षार्थसाधिनी भूते श्रीवेदव्यासप्रणीत श्रीवराहपुराणे प्रारम्भे सति किञ्चित् पूर्वकथानुवादः अद्य कथः प्रारम्भः। ರೂರು ಖಂಡದ ಒಂದು ಇತಿಹಾಸವನ್ನು ವರಾಹ ದೇವರು ತಿಳಿಸಿಕೊಡ್ತಾ ಇದ್ದಾರೆ ಭೂದೇವಿಗೆ. ದೇವಿ ಭೃಗುವಂಶದಲ್ಲಿ ದೇವದತ್ತ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ. ಅವನು ವೇದಾಂಗಗಳಲ್ಲಿ ಕೂಡ ಒಳ್ಳೆಯ ಪರಿಣಿತಿಯನ್ನು ಹೊಂದಿದ್ದ. ಯಜ್ಞ ಮಾಡುವುದರಲ್ಲಿ ಎತ್ತಿದ ಕೈ ಸ್ಪೆಷಲಿಸ್ಟ್ ಯಜ್ಞ ಮಾಡೋದ್ರೊಳಗೆ. ಇವನು ಗೆಡ್ಡೆ ಗಣಸುಗಳನ್ನು ತಿಂದು ಘೋರ ತಪಸ್ಸು ಮಾಡಿದ. ಸಾವಿರಾರು ವರ್ಷಗಳು ಕಳೆದು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಇಂದ್ರನಿಗೆ ಒಂದು ರೀತಿ ಚಿಂತೆ ಆಯಿತಲ್ಲಿ. ಇವನು ಯಾಕೆ ಇಷ್ಟು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದಾನ, ಇವ್ರ ಮನಸ್ಸಿನಲ್ಲಿ ಏನಿದೆ, ಇಂದ್ರ ಪದವಿ ಬೇಕು ಅಂತ ಏನಾರ ಆಸೆ ಇದನೋ ಏನೋ ಅಂಥೇಳಿ ಅವನಿಗೆ ಒಂಥರ ಮನಸ್ಸಿನಲ್ಲಿ ಒಂದು ವಿಷ ಬೀಜ ಹುಟ್ಟಿತು. ಆಗ ದೇವೇಂದ್ರ ಕಾಮನನ್ನು ಕರೀತಾನೆ. ಆತನನ್ನು ಕರೆದು ಹೇಳ್ತಿದ್ದಾನ, ರಮಣೀಯವಾಗಿರತಕ್ಕಂಥ ಹೇಮಗಿರಿಯಲ್ಲಿ ಋಷಿಕೇಶ ಕ್ಷೇತ್ರದಲ್ಲಿ ದೇವದತ್ತ ಎಂಬ ಮುನಿ ತಪಸ್ಸು ಮಾಡ್ತಾ ಇದ್ದಾನ. ನೀನು ಅಲ್ಲಿಗೆ ಹೋಗಬೇಕು. ಅವನು ಬಹುಶಃ ಇಂದ್ರ ಪದವಿ ಬೇಕು ಎಂಬ ಆಸೆ ಇಟ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ಏನೇ ಆಗಲಿ ನೀನು ಅಲ್ಲಿಗೆ ಹೋಗಿ ಅವನ ತಪಸ್ಸು ಕೆಡಿಸು, ಅವನ ಮನಸ್ಸು ಚಂಚಲ ಮಾಡು ಅಂಥೇಳಿ ಇಂದ್ರ ಆಜ್ಞೆ ಕೊಡ್ತಾ ಇದ್ದಾರೆ. ಅವರು ಇಂದ್ರ ಆಜ್ಞೆಯನ್ನು ಹೊತ್ತು ಆ ಕಾಮ ಹಾಗೆ ಆಗಲಿ ಅಂತ ಮಿತ್ರಮಂಡಲಿಯೊಂದಿಗೆ ಹಿಮಾಚಲಕ್ಕೆ ಹೊರಟ. ತನ್ನದೇ ಆದ ಒಂದು ಗ್ಯಾಂಗ್ ಇರ್ತದೆ, ಕರ್ಕೊಂಡು ಹೊರಟುಬಿಟ್ಟ ಆತ. ಇಂದ್ರನಿಗೆ ಕಾಮನ ಮೇಲೆ ಒಂದೇ ನಂಬಿಕೆ ಇಲ್ಲ. ಒಬ್ಬನೇ ಕಾರ್ಯ ಸಾಧಿಸ್ತಾನೋ ಇಲ್ಲೋ, ಇನ್ನೊಂದು ರೀತಿಯಿಂದ ಪ್ರಯತ್ನ ಮಾಡೋಣ ಅಂಥೇಳಿ ಆ ದೇವೇಂದ್ರ ಅಪ್ಸರೆಯನ್ನು ಕರೆದು ಹೇಳ್ತಿದ್ದಾನೆ, ಸುಂದರಿ ನೀನು ಕೂಡ ಹಿಮಗಿರಿಗೆ ಹೋಗು,
ಅಲ್ಲಿ ದೇವದತ್ತ ಅಂತ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಮುನಿ, ನಿನ್ನ ಹಾವ ಭಾವ ಚೆಲುವಿಕೆಗಳನ್ನೆಲ್ಲ ತೋರಿಸಿ ಅವನ ಮನಸ್ಸು ಚಂಚಲ ಮಾಡು, ಅವನ ತಪಸ್ಸನ್ನು ನೀನು ಕೆಡಿಸು ಅಂಥೇಳಿ ತಿಳಿಸಿದತ್ನಾಗ ಇಂದ್ರನ ಮಾತಿನಂತೆ ಆ ದೇವಸುಂದರಿ ಕೂಡ ದೇವದತ್ತ ಇರೋ ಆಶ್ರಮಕ್ಕೆ ಹೊರಟರು. ಆ ಮಂಜುಲತಾ ಮಂಜರಿಯಾಗಿರ್ತಕ್ಕಂಥ ಒಂದು ಹುಲ್ಲಿನ ಅಥವಾ ಒಂದು ಗಿಡಗಳ ಮಧ್ಯದಲ್ಲಿ ಆಕೆ ಕೂತ್ಕೊಂಡು ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ತನ್ನ ಮಧುರವಾದ ಕಂಠದಿಂದ ಗಾನ ಮಾಡಿದ್ಳು. ಗಾನ ಮಾಡೋಷ್ಟೊತ್ತಿಗೆ ಆತ ಋಷಿಯ ಮನಸ್ಸು ಸ್ವಲ್ಪ ಚಂಚಲ ಆಯಿತು. ಈ ಒಂದು ಕಾಡಿನಲ್ಲಿ ಯಾರು ಇಂಥ ಸುಂದರವಾಗಿ ಹಾಡು ಹೇಳ್ತಾ ಇದ್ದಾರ ಅಂತ ಅಂದ್ಕೊಂಡು ಧ್ವನಿಯನ್ನು ಹುಡುಕಿಕೊಂಡು ಹೋಗ್ತಾನಾತ. ಆ ಧ್ವನಿಯನ್ನೇ ಹುಡುಕಿಕೊಂಡು ಹೋದತ್ನಾಗ ಆ ಗಾನ ಗಂಧರ್ವಳಾಗಿರ್ತಕ್ಕಂಥ ಪ್ರಮ್ಲೋಚನ ಅಂಥೇಳಿ ಆಕೆಯನ್ನು ಕಂಡ, ಆ ಚೆಲುವಿಕೆಯನ್ನು ನೋಡಿದ, ಮನಸ್ಸೋತ. ಜೊತೆಗೆ ಮನ್ಮಥ ಕೂಡ ತನ್ನ ಪ್ರಭಾವವನ್ನು ತೋರಿಸಿದಾತ. ಹೀಗಾಗಿ ಅದರ ಫಲಿತವಾಗಿ ಆ ಮುನಿಯು ತನ್ನ ತಪಸ್ಸಿಗೆ ತಿಲಾಂಜಲಿಯನ್ನು ಕೊಟ್ಟು ಆ ಅಪ್ಸರ ಸ್ತ್ರೀಯ ಜೊತೆಗೆ ಕಾಡಿನಲ್ಲಿ ಓಡಾಡಿ ಕಾಲ ಕಳೆದ. ಎಷ್ಟೋ ವರ್ಷಗಳು ಆದವು ಆ ರೀತಿ ಕಾಲ ಕಳೆದು. ಒಂದು ದಿವಸ ಜ್ಞಾನೋದಯ ಆಯಿತು ಋಷಿಗೆ. ಎಂಥ ತಪ್ಪು ಕೆಲಸ ಮಾಡಿದೆ ನಾನು, ನನ್ನ ತಪಸ್ಸಿನ ಶಕ್ತಿಯೆಲ್ಲ ಸುಮ್ಮನೆ ವ್ಯರ್ಥವಾಗಿ ಹಾಳು ಮಾಡಿಬಿಟ್ಟೆನಲ್ಲ ನಾನು. ನನಗೇನು ಬಂತು, ನನಗೆ ಯಾಕೆ ಬುದ್ಧಿ ಈ ರೀತಿಯ ಬಂತು, ತಪಫಲ ಎಲ್ಲ ಹಾಳಾಗೋಯ್ತಲ್ಲ ಅಂತ ದುಃಖಪಟ್ಟ. ಪಶ್ಚಾತ್ತಾಪವೂ ಆಯಿತು ಅವನಿಗೆ. ಅವಾಗ ಅನುಭವದ ಮಾತುಗಳು ಒಳಗಲಿಂದ ಹೊರಗೆ ಬಂದು ಬಾಯಿಯಿಂದ ಅವನಿಗೆ ಏನು ಅಂತಂದರೆ, ಅಹೋ ಭಗವತಿ ಮಯಾಯ ವೃಷೇ ಮೋಹಿತಃ ಜಾನಾನ್ನಪಿ ತಪೋಭ್ರಂಶಂ ಪ್ರಾಪ್ತೋ ದೈವ ಬಲಾತ್ಕೃತಃ ಅಗ್ನಿಕುಂಡ ಸಮಾನಾರಿ ಘೃತಕುಂಭ ಸಮಪುಮಾನ್ಹ ಇತಿ ಪ್ರಮೋದೋ ಮುಖಾನಾಂ ವಿಚಾರಾನಾನ್ನುದಂತರಂ ಘೃತಕುಂಭೋಗ್ನಿಯೋಗೇನ ದ್ರವತೆ ನತದರ್ಶನಾತ್ ಪುಮಾನ್ ಸ್ತ್ರೀ ದರ್ಶನಾದೇವ ದ್ರವತೆ ಯದಿ ಮೋಹಿತಃ ಅಂತೇಳಿ ಅನುಭವದ ಮಾತು ಹೊರಗೆ ಬಂತು. ಓಹೋ, ಭಗವಂತನ ಮಾಯ ಅಧಿಗಮಿಸಲು ಯಾರಿಗೂ ಸಾಧ್ಯವಿಲ್ಲ. ಆ ಭಗವಂತನ ಇಚ್ಛೆಯಿಂದನೇ ನನ್ನದು ಒಂದು ಈ ತಪಸ್ಸು ಹಾಳಾಗಬೇಕು ಅಂತ ಇತ್ತು, ಏನು ಅದಕ್ಕಾಗಿ ಆಗಿದೆ ಇದು. ನಾನು ತಿಳಿಯದಲ್ಲೇ ಕಾಲು ಜಾರಿದೆ, ನನ್ನ ತಪಸ್ಸೆಲ್ಲ ಹಾಳಾಗಿ ಹೋಯಿತು. ಇದು ದೈವಿ ಬಲಾತ್ಕಾರವೋ ಅಥವಾ ವಿಧಿಯ ಬಲಾತ್ಕಾರವೋ ನನಗೆ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಏನು ಅಂತಂದರೆ, ಹೆಣ್ಣು ಒಂದು ಬೆಂಕಿಯ ಮೊಟ್ಟೆ ಇದ್ದಾಗ ಅದು, ಮತ್ತು ಉರಿಯುವ ಅಗ್ನಿಕುಂಡ ಆ ಬೆಂಕಿ, ಆ ಹೆಣ್ಣು ಅಂತೆಂಬುದು. ಗಂಡು ಅಂತೆಂಬುದೇನಿದೆ ತುಪ್ಪ ತುಂಬಿದ ಮಡಿಕೆ ಅಂಥೇಳಿ. ಹಾಗಾಗಿ ಆ ಬಿಸಿ ಅದಕ್ಕೆ ತಗಲಿದಾಗ ತುಪ್ಪ ಕರಗುತ್ತದ ಅಂಥೇಳಿ ಎಲ್ಲರೂ ಹೇಳ್ತಾರ. ನನ್ನ ಅನುಭವದಿಂದ ಇದು ತಪ್ಪು ಅಂತ ನನಗನ್ನಿಸ್ತದ ಅಂತ ಹೇಳ್ತಾನೆ. ಇದು ತಪ್ಪು ಯಾಕಂತೀಯ, ಆ ತುಪ್ಪ ತುಂಬಿದ ಮಡಿಕೆ ದೂರ ಇದ್ದರೆ ಬೆಂಕಿಗೆ ಏನು ಸಮಾಧಾನ, ಅದೆಷ್ಟಿಗಾದ್ರೆ ತುಪ್ಪ ಹಾಗೇ ಇರ್ತದೆ, ಅದೇನು ಆಗೋದಿಲ್ಲ. ಅದು ಹೆಣ್ಣು ಅದರ ಇದು, ಅದು ಎಷ್ಟೋ ದೂರ ಇದ್ದರೂ ಅದರ ದರ್ಶನ ಮಾತ್ರದಿಂದನೇ ಗಂಡು ಕರಿಗೋಗ್ಬಿಡ್ತಾನೆ. ಹಾಗಾಗಿ ಈ ಹೋಲಿಕೆ ಸರಿಗಿಲ್ಲ ಅಂತ ಹೇಳ್ತಾನೆ. ತುಪ್ಪದ ಮಡಿಕೆಗೆ ಗಂಡಿಗೆ ಆ ಬೆಂಕಿಗೆ ಸಂಬಂಧ ಇಲ್ಲ ಇದು ಅಂಥೇಳಿ. ಬರೀ ದೂರದಿಂದ ನೋಡಿದರೇನೆ ಸಾಕು ಕರಗೋದಿಲ್ಲ ಅದು. ಆದರೆ ಪುರುಷನು ಮಾತ್ರ ಸ್ತ್ರೀಯನ್ನು ದೂರದಿಂದ ನೋಡಿದರೆ ಸಾಕು ಚಿತ್ತವು ಚಲಿಸಿ ಮೋಹದಿಂದ ಅವಳ ಹಿಂದೆ ಹೋಗಿಬಿಡ್ತಾನೆ ಅವನು. ಇದು ನನ್ನ ಪರಿಸ್ಥಿತಿ ಹಾಗೆ ಆಯಿತು. ಹೆಣ್ಣದು ಏನೂ ತಪ್ಪಿಲ್ಲ ಇದರಲ್ಲಿ, ಇದು ತಪ್ಪೆಲ್ಲ ಗಂಡಿದೆ ಅಂಥೇಳಿ ಬಂದು ಈ ರೀತಿ ಯೋಚನೆ ಮಾಡಿ ಮುನಿ ಆ ದೇವಾಂಗನಿಯನ್ನು ಸ್ವರ್ಗಕ್ಕೆ ಕಳಿಸ್ಕೊಟ್ಬಿಡ್ತಾನೆ. ನೀವು ಹೋಗ್ಬಿಡಮ್ಮ, ಬೇಡ ನೀನು ನನಗೆ ಅಂಥೇಳಿ ಕಳಿಸ್ಕೊಟ್ಟಾದ್ಮೇಲೆ ತಮ್ಮ ತಪೋನುಷ್ಠಾನಕ್ಕೆ ವಿಘ್ನಗಳು ಬಹಳ ಇರುತ್ತಾ ಈ ಜಾಗದಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲಿ ತಪಸ್ಸು ಮಾಡೋದು ನನಗೆ ಆಗ್ತಾ ಇಲ್ಲ, ಬೇರೆ ಇನ್ಯಾವುದನ್ನು ಜಾಗ ಹುಡುಕೋಣ ಅಂಥೇಳಿ ಅಲ್ಲಿಂದ ಹೊರಟು ಗಂಡಕಿ ಸಂಗಮದಲ್ಲಿರತಕ್ಕಂಥ ಭೃಗು ಋಷಿಯ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿಗೆ ಬರ್ತಾನೆ ಅವನು. ಅಲ್ಲಿಗೆ ಬಂದು ಆ ಸಂಗಮದಲ್ಲಿ ಸ್ನಾನ ಮಾಡಿ ಪಿತೃಕಾರ್ಯಗಳನ್ನೆಲ್ಲ ಮಾಡಿ ಅನಂತರ ತಪಸ್ಸು ಮಾಡಲು ಅನುಕೂಲವಾದ ಸ್ಥಳವನ್ನು ಹುಡುಕ್ತಾನೆ. ಆಶ್ರಮದ ಉತ್ತರದ ಕಡೆ
ಗಂಡಕಿ ನದಿಯ ಪೂರ್ವ ಭಾಗದಲ್ಲಿ ಏಕಾಂತ ರಮಣೀಯವಾದ ಒಂದು ಸ್ಥಳ ಅವನಿಗೆ ಕಾಣುತ್ತದೆ. ಯೋಚನೆ ಮಾಡ್ತಾನೆ, ಇದು ನನಗೆ ಪ್ರಶಸ್ತವಾಗಿದೆ ತಪಸ್ಸು ಮಾಡಿಕೊಳ್ಳಲಿಕ್ಕೆ. ಈ ಜಾಗದಲ್ಲಿ ನಾನು ಮಾಡಿದರೆ ಯಾವ ಥರ ಅಡ್ಡಿ ಅಡಚಣೆಗಳು ನನಗಾಗೋದಿಲ್ಲ ಅಂತೆಂಬ ಒಂದು ಮನಸ್ತತ್ವದಿಂದ ಆ ಒಂದು ಭೃಗುತುಂಗ ಪರ್ವತ ಅಂತೇಳಿ ಅದನ್ನು ಆ ಜಾಗವನ್ನು ಆರಿಸ್ಕೊಂಡು ಅಲ್ಲಿ ಘೋರ ತಪಸ್ಸನ್ನು ಮಾಡ್ತಾನೆ. ಆವಾಗ ತಪಸ್ಸಿಗೆ ಮೆಚ್ಚಿ ಈಶ್ವರ ಲಿಂಗ ರೂಪದಿಂದ ದರ್ಶನವನ್ನು ಕೊಡ್ತಾನೆ ಆತನಿಗೆ. ಆ ಲಿಂಗದ ಮೇಲೆ ಮತ್ತು ಪಾರ್ಶ್ವಗಳಿಗೆ ಎಲ್ಲದಿಂದನೂ ನೀರು ಬರ್ತಾ ಇರ್ತದೆ ಆ ಲಿಂಗದಿಂದ. ಅದನ್ನು ಅಕ್ಕಪಕ್ಕದಲ್ಲಿ ಕೂಡ ಜಲಧಾರೆಗಳು ಸುರಿತಾ ಇದೆ. ಪರಮೇಶ್ವರನ್ನು ಪ್ರಸನ್ನನಾಗಿ, ಹೇ ಮುನಿ, ನನ್ನನ್ನು ನೋಡು, ನನ್ನಲ್ಲಿಯೇ ವಿಷ್ಣು ಇರುತ್ತಾನೆ ಎಂದು ಭಾವನೆ ಇಡು ಅಂತ ಹೇಳ್ತಿದ್ದಾನೆ. ನಿನಗೆ ಯಾಕೆ ಮನಸ್ಸು ಚಂಚಲ ಆಯಿತು, ನಿನಗೆ ಯಾಕೆ ಈ ರೀತಿ ಪರಿಸ್ಥಿತಿ ಬಂತು ಅಂತಂದರೆ, ನಾನು ದೊಡ್ಡವನು ಅಂತ ತಿಳ್ಕೊಂಡಿದ್ದೀಯ ನೀನು. ಅಲ್ಲ, ನನ್ನಲ್ಲಿ ವಿಷ್ಣುವನ್ನು ನೋಡು ಅಂತ ಹೇಳ್ತಾನೆ. ಅದನ್ನು ನೀನು ಗಮನದಲ್ಲಿ ಇಟ್ಕೋ. ಮೊದಲು ನಮ್ಮಿಬ್ಬರನ್ನ, ಅಂದರೆ ನನ್ನ ವಿಷ್ಣುವನ್ನು ಬಹು ದೂರವಾಗಿಟ್ಟು ನೀನು ಚಿಂತನೆ ಮಾಡಿದೀಯ. ನೀನು ಹಾಗೆ ಮಾಡಬೇಡ. ನನ್ನನ್ನು ಚಿಂತನೆ ಮಾಡಬೇಕಾದ್ರೆ ನನ್ನಲ್ಲಿರ್ತಕ್ಕಂಥ ಪರಮಾತ್ಮ ವಿಷ್ಣು ಏನಿದ್ದಾನೆ ಅವನನ್ನು ಚಿಂತನೆ ಮಾಡಿ ನೀನು. ಆವಾಗ ನಿನಗೆ ಯಾವ ಅಡ್ಡಿ ಅಡಚಣೆಗಳು ಆಗೋದಿಲ್ಲ, ಈಗ ವಿಘ್ನಗಳೂ ಬರೋದಿಲ್ಲ ಅಂಥೇಳಿ ಹೇಳ್ತಾನೆ. ಹಾಗಾಗಿ ಈ ಸ್ಥಳದಲ್ಲಿ ಲಿಂಗ ಉದ್ಭವ ಆಗಿರೋದ್ರಿಂದ ಇದು ಸಲಿಂಗ ಕ್ಷೇತ್ರ ಅಂತೇಳಿ ಪ್ರಸಿದ್ಧಿ ಆಗ್ತದೆ ಅಂತೇಳಿ ವರವನ್ನು ಕೊಡ್ತಾನೆ. ಹೀಗೆ ಗಂಡಕಿ ನದಿಯಲ್ಲಿ ಸ್ನಾನ ಮಾಡಿ ಆ ಲಿಂಗಗಳನ್ನು ಪೂಜೆ ಮಾಡಿದರೆ ಅಂಥವನಿಗೆ ಯೋಗ ಫಲದಿಂದ ಜ್ಞಾನ ಆಗ್ತದ ಅಂತ ಹೇಳಿ ಅದೃಶ್ಯನಾಗಿಬಿಡ್ತಾನೆ ಪರಮೇಶ್ವರ. ಆ ದೇವದತ್ತ ಮುನಿ ಮಹಾದೇವರ ಉಪದೇಶದಂತೆ ಮಾರ್ಗದಿಂದ ಆ ದಿವ್ಯ ಜ್ಞಾನವನ್ನು ಪಡೆದು ಕೊನೆಗೆ ಸಾಹಿತ್ಯ ಪದವಿಯನ್ನು ಹೊಂದುತ್ತಾ ಇದ್ದಾನ. ಇತ್ತ ಈ ಪ್ರಮ್ಲೋಚೆಯ ಎಂತಾನಂದರೆ ದೇವದತ್ತಿಯ ಮುನಿಯೊಡನೆ ಬಹುಕಾಲ ಏನು ಸಂಚಾರ ಮಾಡಿದ್ಲು ಅದರ ಫಲವಾಗಿ ಆಕೆ ಗರ್ಭವನ್ನು ಧಾರಣೆ ಮಾಡಿರ್ತಾಳೆ. ಹೀಗೆ ಆ ಮಗುವನ್ನು ಪ್ರಸವ ಆದ ಮೇಲೆ ಮಗುವನ್ನು ತಗೊಂಡ್ಬಂದು ಈ ಒಂದು ದೇವದತ್ತ ಋಷಿ ಏನು ಪರ್ಣಕುಟೀರ ಕಟ್ಟಿಕೊಂಡು ಅಲ್ಲಿ ತಪಸ್ಸು ಮಾಡ್ತಾ ಇದ್ದ ಆ ಒಂದು ಸಮೀಪದಲ್ಲಿ ಅದನ್ನು ಮಲಗಿಸಿಟ್ಟು ತಾನು ಸ್ವರ್ಗಲೋಕಕ್ಕೆ ಹೋಗ್ಬಿಡ್ತಾಳೆ. ಈ ಕಾಡಿನಲ್ಲಿ ಓಡಾಡ್ತಕ್ಕಂಥ ರೂರು ಅಂಥೇಳಿ ಒಂದು ಜಿಂಕೆ, ಅದರ ಗುಂಪು ಒಂದಿರ್ತದೆ, ಅದರ ಹೆಸರೇ ರೂರು ಅಂಥೇಳಿ. ಆ ಜಿಂಕೆಗಳ ಗುಂಪು ಈ ಶಿಶುವನ್ನು ನೋಡಿ ಆ ಶಿಶುವನ್ನು ಕರ್ಕೊಂಡು ತಾವು ಬೆಳೆಸ್ತವೆ ಅದನ್ನು. ಅದಕ್ಕಾಗಿ ಆ ಹೆಣ್ಣು ಕೂಸಿಗೆ ರೂರು ಅಂತೇಳಿ ಹೆಸರು ಇರ್ತಾರದು. ಅವಳು ಪ್ರಾಯಕ್ಕೆ ಬಂದ ಹೊತ್ನಾಗ ಅವಳ ಸೌಂದರ್ಯವನ್ನು ಕಂಡು ಅನೇಕ ರಾಜಕುಮಾರರು ಋಷಿಕುಮಾರರು ಎಲ್ಲರೂ ಬರ್ತಾರೆ. ನಾನು ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ಎಲ್ಲರೂ ಬರ್ತಾರೆ. ಆದರೆ ಯಾರನ್ನೂ ಮದುವೆ ಆಗದಿರೇ ತನ್ನ ತಂದೆಯ ಆಶ್ರಮದಲ್ಲಿ ಘೋರವಾಗಿ ತಪಸ್ಸನ್ನು ಆಚರಿಸುತ್ತಾ ಕೂತ್ಬಿಟ್ಲಾಕಿ. ನನಗೆ ಮದುವೆ ಬೇಡ, ನಾನು ಯಾರನ್ನು ನಾನು ಮಾಡ್ಕೊಂಬಲ್ಲ ಅಂಥೇಳಿ ಆ ತಂದೆಯ ಆಶ್ರಮ ಏನಿರ್ತದಲ್ಲ ಆ ಆಶ್ರಮದಲ್ಲೇ ಕೂತ್ಕೊಂಡು ಹಾಕಿ ತಪಸ್ಸನ್ನು ಆಚರಣೆ ಮಾಡ್ತಾ ಬಂದು ಲಕ್ಷ್ಮೀಪತಿಯಾದ ನಾರಾಯಣನನ್ನು ಭಕ್ತಿಯಿಂದ ಧ್ಯಾನ ಮಾಡಿದ್ಳು. ತಪಸ್ಸಿಗೆ ಸಂತೋಷಪಟ್ಟ ಭಗವಂತ ಪ್ರತ್ಯಕ್ಷನಾದ ಆಕೆಗೆ ವರವನ್ನು ಬೇಡಲು ಕೇಳಿದ. ಏನು ಬೇಕಾದ್ರೂ ಕೇಳಿಕೊಡ್ತೀನಿ ಅಂಥೇಳಿ. ಅವಾಗ ರೂರು ಹೇಳ್ತಿದ್ದಾಳ, ಸ್ವಾಮಿ, ನೀನು ನಿಜವಾಗಿಯೂ ಪ್ರೀತನಾಗಿದ್ದರೆ, ನನ್ನ ತಪಸ್ಸಿಗೆ ನಿನಗೆ ಸಂತೋಷ ಆಗಿದ್ದರೆ ನೀನು ಇಲ್ಲಿಯೇ ನೆಲೆಸು, ಇಲ್ಲೇ ಇರು ನೀನು, ಮತ್ತು ನನ್ನನ್ನು ಉದ್ಧರಿಸು. ಈ ಕ್ಷೇತ್ರವು ನನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ ಅಂತ ವರವನ್ನು ಕೇಳ್ತಾಳೆ. ಭಗವಂತ ಹೇಳ್ತಾಳೆ, ನಿನ್ನ ದೇಹವು ಪರಮ ಪವಿತ್ರವಾದ ತೀರ್ಥವಾಗಲಿ, ಈ ಕ್ಷೇತ್ರವು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿ ಆಗ್ತದ ಅಂತೇಳಿ ವರವನ್ನು ಕೊಡ್ತಾನೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ರೂರು ಕ್ಷೇತ್ರ ಅಂತಂಬತಕ್ಕಂಥ ಏನಿದೆಯಲ್ಲ ಅವಳ ಹೆಸರು ಮೇಲೆ ಅದು ರೂರು ಕ್ಷೇತ್ರ ಅಂತೇಳಿ ಆಗ್ತದೆ.
ಆ ರೂರು ಕ್ಷೇತ್ರದಲ್ಲಿ ಯಾರು 3 ದಿವಸಗಳು ಕಾಲ ಅಲ್ಲಿ ಇದ್ದು ಉಪವಾಸದಿಂದ ಭಗವಂತನನ್ನು ಮತ್ತು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಆ ನಾರಾಯಣನನ್ನು ಯಾರು ಧ್ಯಾನ ಮಾಡ್ತಾರಲ್ಲಿ ಅಂಥವನಿಗೆ ಭಗವಂತ ಸಾಕ್ಷಾತ್ಕಾರ ಕೊಡ್ತಾನಂತ ಅಂಥೇಳಿ ಹೇಳ್ತಾ ಇದ್ದಾನೆ. ಅವನಲ್ಲಿ ಬ್ರಹ್ಮಹತ್ಯಾದಿ ಪಾಪಗಳು ಇದ್ದರೂ ಸಹಿತಾಗಿ ಎಲ್ಲವೂ ಪರಿಹಾರ ಆಗ್ತವ ಅಂತ ಹೇಳಿ ಅಂತರ್ಧಾನ ಹೊಂದುತ್ತಾ ಇದ್ದಾನೆ. ಕೊಟ್ಟ ಮಾತಿನಂತೆ ಭಗವಂತ ಅದೃಶ್ಯನಾಗಿ ಅದೇ ಕ್ಷೇತ್ರದಲ್ಲಿ ನಿಂತುಕೊಂಡ ಕ್ಷೇತ್ರಗಳ ಹೆಸರಿನಿಂದಲ ಪ್ರಸಿದ್ಧ ಆಯಿತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ವರಾಹದೇವರು ಒಂದು ಗೋಕರ್ಣನ ಚರಿತ್ರೆಯನ್ನು ತಿಳಿಸ್ಕೊಡ್ತಾ ಇದ್ದಾಳೆ ಭೂದೇವಿಗೆ. ಏನಂದರೆ ಧರಣಿದೇವಿ ಮಥುರಾ ಕ್ಷೇತ್ರದಲ್ಲಿ ಪೂರ್ವಕಾಲದಲ್ಲಿ ನಡೆದ ಗೋಕರ್ಣ ಎಂಬ ಮಹಾತ್ಮನ ವೃತ್ತಾಂತವನ್ನು ನಿನಗೆ ತಿಳಿಸಿಕೊಡ್ತೀನಿ, ಕೇಳು ಇದನ್ನು ಕೂಡ ಅಂಥೇಳಿ ಹೇಳ್ತಾ ಇದ್ದಾರೆ. ಹಿಂದೆ ವಸುಕರ್ಣ ಎಂಬತಕ್ಕಂಥ ಶ್ರೀಮಂತ ವೈಶ್ಯ ಇದ್ದ. ಅವನ ಮಡದಿ ಸುಶೀಲೆಯು ಆಕೆ ಕೂಡ ಪತಿ ಸೇವಾ ಶುಶ್ರೂಷೆಗಳನ್ನು ಮಾಡಿಕೊಂತ ಜೀವನ ಮಾಡ್ತಾ ಇದ್ಲು. ಮತ್ತು ಅವಳಿಗೆ ಈ ಸೇವೆ ಮಾಡಿ ಮಾಡಿ ಮುಪ್ಪುನೂ ಬಂತು. ಅವಳಿಗೆ ಸಂತಾನ ಆಗಲೇ ಇಲ್ಲ ಗಂಡ ಹೆಂಡತಿಗೆ. ಒಂದು ದಿನ ಸುಶೀಲೆಯು ಅದರ ಸರಸ್ವತಿ ಸಂಗಮಕ್ಕೆ ಹೋಗಿ ಆ ನದಿಯ ದಂಡೆಯ ಮೇಲೆ ಕುಳಿತು ತನ್ನ ಒಂದು ಬಂಜೆತನಕ್ಕೆ ಚಿಂತನೆ ಮಾಡ್ತಾ ಕೂತ್ಕೊಂಡು ದುಃಖ ಪಡ್ತಾ ಕೂತ್ಲು. ಅಲ್ಲಿ ಮಕ್ಕಳಾಗಲಿಲ್ಲಲ್ಲ, ನಮ್ಮ ಗತಿ ಹೇಗೆ ಅಂತೇಳ್ಬಿಟ್ಟು ಮಾಡ್ತಾ ಇರಬೇಕಾದ್ರೆ ಇದನ್ನು ಕಂಡು ಮರದ ಕೆಳಗೆ ಕುಳಿತು ಧ್ಯಾನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಮುನಿ ನೋಡ್ತಾನೆ ಅವಳನ್ನ. ಅವನ ಮನಸ್ಸು ಕರಗುತ್ತದ, ಯಾಕೋ ಹೆಣ್ಣುಮಗಳು ಅಳ್ತಾ ಇದ್ದಾಳ, ವಿಚಾರಿಸೋಣ ಅಂತ ತಿಳ್ಕೊಂತಾಳ. ಆಗ ತಪಸ್ವಿ ಕೇಳ್ತಿದ್ದಾನೆ, ಸಾಧ್ವಿ ನೀನು ಗೋಕರ್ಣ ಕ್ಷೇತ್ರಕ್ಕೆ ಹೋಗು, ಇಲ್ಲಿ ಚಿಂತೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನವಿಲ್ಲ. ನೀನು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಆ ಈಶ್ವರನನ್ನು ನೀನು ಭಕ್ತಿಯಿಂದ ಆರಾಧಿಸು, ದೀಪೋತ್ಸವ ಮಾಡು, ರುದ್ರಾಭಿಷೇಕವನ್ನು ಮಾಡು, ಅವನನ್ನು ಬಗೆ ಬಗೆಯ ಸ್ತೋತ್ರಗಳಿಂದ ನೀನು ಸ್ತೋತ್ರ ಮಾಡು. ಹೀಗೆ ಮಾಡಿದಲ್ಲಿ ನಿನಗ ಅವನ ಒಂದು ಜಪಗಳಿಂದ ನಿನಗೆ ಒಳ್ಳೆಯ ಮಗನು ಹುಟ್ಟುತ್ತಾನ ಅಂತೇಳಿ ಆ ಮುನಿ ಒಂದು ದಾರಿಯನ್ನು ತೋರಿಸಿಕೊಡ್ತಾ ಇದ್ದಾನೆ ಹೆಣ್ಣುಮಗಳಿಗೆ. ಆಗ ಸುಶೀಲ ಪೂಜ್ಯರೇ, ತಮ್ಮ ಅಪ್ಪಣೆಯಂತೆ ನಾನು ಹಾಗೆ ಮಾಡ್ತೀನಿ, ಅನುಗ್ರಹ ಮಾಡಿರಿ ಅಂಥೇಳಿ ಆ ಋಷಿಗೆ ನಮಸ್ಕಾರ ಮಾಡಿ ಗೋಕರ್ಣ ಕ್ಷೇತ್ರಕ್ಕೆ ಹೊರಡ್ತಾಳೆ. ತನ್ನ ಪತಿ ವಸುಕರ್ಣನ ಜೊತೆ ಸೇರಿಕೊಂಡು ಗೋಕರ್ಣೇಶ್ವರ ಪರಮಭಕ್ತಿಯಿಂದ ಆರಾಧನೆ ಮಾಡ್ತಾಳೆ. ಅಲ್ಲಿಗೆ ಹೋಗಿ ಆ ಭಗವಂತನ ಅನುಗ್ರಹದಿಂದ ಮಗುನು ಆಗ್ತದೆ. ಗೋಕರ್ಣೇಶ್ವರನ ಅನುಗ್ರಹದಿಂದ ಹುಟ್ಟಿದ ಮಗು ಅಂಥೇಳಿ ಆ ಮಗುಗೆ ಗೋಕರ್ಣ ಅಂತೇಳಿ ಹೆಸರಿಡ್ತಾಳೆ ಆ ಮಗುವಿಗೆ. ಈ ಶುಭ ಸಂದರ್ಭದಲ್ಲಿ ವಸುಕರ್ಣನು ಸಾವಿರಾರು ಹಸುಗಳನ್ನೆಲ್ಲ ದಾನ ಮಾಡ್ತಾರೆ ಬ್ರಾಹ್ಮಣರಿಗೆ. ದಾನ ಮಾಡ್ತಾನೆ. ನಂತರ ಕಾಲಕ್ಕೆ ತಕ್ಕಂಥ ಚೌಡ, ಉಪನಯನ, ಮದುವೆ ಎಲ್ಲನೂ ನಡೆಸ್ತಾನೆ ಮಗನಿಗೆ. ಹೀಗ ಅನೇಕ ವರ್ಷಗಳು ಕಳೆದ ಮೇಲೆ ಅವರಿಗೂ ಕೂಡ ದಂಪತಿಗಳು ಸಂತಾನ ಆಗೋದಿಲ್ಲ. ಅವರಿಗೆ ಕೂಡ ಸಂತಾನ ಆಗೋದಿಲ್ಲ. ಬೇರೆ ಬೇರೆ ಮನೆತನದ ಒಂದು ಹೆಣ್ಣಿಗೆ ಸಂತಾನ ಆಗಲಿಲ್ಲ. ಹಿಂದಿನವರು ಮತ್ತೆ ಮತ್ತೊಂದು ಹೆಣ್ಣು ತೊಗೊಂಬಂದು ಮದುವೆ ಮಾಡ್ತಾ ಇದ್ದರು ಆಗಿನ ಕಾಲದಲ್ಲಿ. ಈಗ ಅವೆಲ್ಲ ನಡೆಯೋದಿಲ್ಲ. ಈಗ ಡೈವರ್ಸ್ ಆದರೇ ಮದುವೆ. ಆಗ ಹಾಗಲ್ಲ, ಮಗನಿಗೆ ಸಂತಾನ ಆಗಲಿಲ್ಲ ಅಂಥೇಳಿ ಇನ್ನೊಬ್ಬ ಹೆಣ್ಣು ತಗೊಂಡು ಮಾಡಿದರು, ಅವ್ರಿಗೂ ಸಂತಾನ ಆಗಲಿಲ್ಲ. ಮತ್ತೊಂದು ಹೆಣ್ಣು ತಂದು ಮಾಡಿದ್ಲು, ಸಂತಾನ ಆಗಲಿಲ್ಲ. ಹೀಗೆ 3-4 ಹೆಣ್ಣುಗಳನ್ನು ತಂದು ಮದುವೆ ಮಾಡಿದ್ರು, ಯಾರಿಗೂ ಸಂತಾನ ಆಗಲಿಲ್ಲ. ಆದರೂ ಸಂತಾನ ಭಾಗ್ಯ ಆಗಲಿಲ್ಲ. ಸಂತಾನಾಪೇಕ್ಷೆಯಿಂದ ಗೋಕರ್ಣ ಆ ಚಕ್ರಪಾಣಿ ಆಗಿರತಕ್ಕಂಥ ವಿಷ್ಣುವಿನ ದೇವಾಲಯವನ್ನು ಕಟ್ಟಿಸಿಕೊಟ್ಟಾತ. ಒಂದು ದೇವಾಲಯವನ್ನು ಕಟ್ಟಿಸಿದರೆ ನಾಗಲಿ ಅದರ ಫಲದಿಂದ ನಾಳೆ ನನಗೆ ಮಗ ಆಗ್ತಾನೆಂಬ ಉದ್ದೇಶದಿಂದ ಅದನ್ನೂ ಮಾಡಿದ. ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದ. ಯಾರು ಏನು ಹೇಳಿದರೂ ಮಾಡಿದ. ಯಜ್ಞ ಯಾಗಾದಿಗಳನ್ನು ಮಾಡಿಸಿದ. ಏನು ಮಾಡಿದ್ರೂ ಮಕ್ಕಳಂತೂ ಆಗಲಿಲ್ಲ. ಇದರಿಂದ ಏನಾಯಿತು ಅಂದರೆ ಬಡತನ ಬಂತು ಅವನಿಗೆ. ಎಲ್ಲ ಆಸ್ತಿ ಕೈಗೆ ಹೋಗಿ ಬಡತನ ಬಂತು.
ಮತ್ತು ಆ ಬಡತನದಿಂದ ಏನಾಯಿತು, ಮತ್ತು ದುಡಿಲಿಕ್ಕಾಗಿ ಹೋಗ್ಬೇಕಾಯ್ತು ಮತ್ತೆ ಅವನು. ಮತ್ತು ಹಲವಾರು ವಯಸ್ಸು ವ್ಯಾಪಾರಿಗಳೆಲ್ಲ ಆಗೆಲ್ಲ ಗುಂಪು ಕಟ್ಟಿಕೊಂಡು ವ್ಯಾಪಾರಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾಯಿದ್ರು. ಯಾಕಂದರೆ ಕಳ್ಳರು ಕಾಡು ಜಾಸ್ತಿ ಇಷ್ಟ ಆಯಿತು ಎಂಬುದಕ್ಕೆ ಗುಂಪಾಗಿ ಹೋಗ್ತಾಯಿದ್ರು, ಒಬ್ಬರೊಬ್ಬರು ವ್ಯಾಪಾರಕ್ಕೆ ಹೋಗ್ತಾ ಇದ್ದಿದ್ದಿಲ್ಲ. ಈಗ ಒಂದು ಪರಿವಾರ ಹೊರಟಿತ್ತು, ಅವರ ಜೊತೆಗೆ ಇವರು ಕೂಡ ವ್ಯಾಪಾರ ಮಾಡಲು ಹೊರಟರು. ಅವರು ಈ ವ್ಯಾಪಾರದವರೆಲ್ಲ ಪ್ರಯಾಣ ಮಾಡಿ ಮಾಡಿ ಅವರಿಗೆ ಆಯಾಸ ಆಗಿ ಒಂದು ಜಾಗದಲ್ಲಿ ವಿಶ್ರಾಂತಿ ತಗೊಂಡ್ಬಿಟ್ಟು ಕೂತ್ಕೊಂಡ್ರು. ಈ ಗೋಕರ್ಣನು ಅಲ್ಲಿಯ ಪರ್ವತದ ಆ ಒಂದು ಸೌಂದರ್ಯವನ್ನು ಕಾಣಲು ಎಲ್ಲ ಚೆನ್ನಾಗಿದೆ ಈ ಜಾಗ, ನೋಡೋಣ ಸುತ್ತಮುತ್ತಲು ಏನಿದೆ ಏನು ಬಿಟ್ಟಿದೆ ಅಂತ ಎಲ್ಲರೂ ವಿಶ್ರಾಂತಿ ತೊಗೊತಾ ಇದ್ರು. ಇವನು ಮಾತ್ರ ಸ್ವಲ್ಪ ಹೋಗಿ ಅಲ್ಲಿರತಕ್ಕಂಥ ಸರೋವರ ಅದು ಇದು ಅಂತ ನೋಡಿದ. ಆ ನೋಡಿದ ಹೊತ್ನಾಗ ಒಂದು ಸುಂದರವಾಗಿರ್ತಕ್ಕಂಥ ಜಲಸ್ಥಳದಲ್ಲಿ ಹೋಗಿದ್ದಾನೆ. ಅಲ್ಲಿ ಹೋದತ್ನಾಗ ಮಾತುಗಳು ಅವನಿಗೆ ಕೇಳಿಸ್ತು. ಸುತ್ತಮುತ್ತ ನೋಡಿದ ಒಂದು ಗಿಳಿ ಮಾತಾಡ್ತಾ ಇದ್ದ ಅವನ ಜೊತೆಗೆ. ಅಯ್ಯ ಪಂತ, ನಿನಗೆ ಸ್ವಾಗತ, ಕೈಕಾಲು ತೊಳ್ಕೊ ನೀನು, ಮತ್ತು ನಿನಗಾಗಿ ಮೀಸಲಾಗಿಟ್ಟ ಅಲ್ಲಿ ಆಸನ ಇದೆ, ಅದ್ರ ಮೇಲೆ ಕೂತ್ಕೋ, ಮತ್ತು ಆಯಾಸವನ್ನು ತೀರಿಸ್ಕೋ, ಮತ್ತು ಅಲ್ಲಿರತಕ್ಕಂಥ ಹಣ್ಣುಗಳನ್ನು ತಿನ್ನು, ನಿನಗಾಗಿ ಇಟ್ಟಿರೋದದು, ಆ ಹಣ್ಣುಗಳನ್ನು ಸ್ವೀಕಾರ ಮಾಡು. ಗೃಹಸ್ಥಾಶ್ರಮಿಯು ಬಂದ ಅತಿಥಿಗಳನ್ನು ಸತ್ಕರಿಸದಿದ್ದರೆ ನರಕಕ್ಕೆ ಹೋಗ್ತಾನವನು. ಹಾಗೆ ಅತಿಥಿ ಅಭ್ಯಾಗತರನ್ನು ಗೃಹಸ್ಥರು ಸತ್ಕರಿಸಿ ಅವರಿಗೆ ಗೌರವ ಕೊಡಬೇಕು ಅವರಿಗೆ. ಈಗ ಅವರ ಪಿತೃಗಳೆಲ್ಲ ನರಕಕ್ಕೆ ಹೋಗ್ತಾರೆ ಹಾಗೆ ಮಾಡ್ದಾಗಿದ್ದರೆ, ಅದಕ್ಕಾಗಿ ನಿನ್ನನ್ನು ನಾನು ಸತ್ಕರಿಸ್ತಾ ಇದ್ದೀನಪ್ಪ, ಪಿತೃಗಳು ಸ್ವರ್ಗದಲ್ಲಿ ಸುಖದಿಂದ ಇರಲಿ ಅಂತ ಹೇಳಿ, ತಸ್ಮಾತ್ ಸರ್ವಪ್ರಿಯತ್ನೇನ ಪೂಜ್ಯೋ ವೈ ಗೃಹಮೇದಿನಃ ಕಾಲೇ ಪ್ರಾಪ್ತಸ್ತ್ವ ಕಾಲೇ ವಾ ಯಥಾ ವಿಷ್ಣುಸ್ತದೈವ ಸಹ ಅಧಿಧಿರಾಗತಸ್ತೇಹ ಪೂಜಾಯ ವಿಮುಖೋ ಭವೇತ್. ಗುರಸ್ತಸ್ವಾಮಿತ್ರೋ ವಸಂತಿ ನರಕೆ ಧ್ರುವಂ ಪೂಜಿತೆ ಪೂಜಿತಾಃ ಸ್ವರ್ಗೇ ಮೇದಂತೆ ಕಾಲಮಕ್ಷಯಂ. ಅತಿಥಿ ಅಭ್ಯಾಗತರನ್ನು ನಾವು ಪೂಜೆ ಮಾಡೋದಾಗಿದ್ದರೆ ನಮ್ಮ ಪಿತೃಗಳೆಲ್ಲ ನರಕಕ್ಕೆ ಹೋಗ್ತಾರೆ. ಬಂದವರಿಗೆ ನಾವು ಸರಿಯಾಗಿ ಊಟ ಉಪಚಾರಗಳನ್ನು ಸತ್ಕಾರಗಳನ್ನು ಮಾಡಿದರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅವರು. ಅದಕ್ಕಾಗಿ ನೀನು ಬಂದಿದ್ದೀಯಾ, ಅಲ್ಲಿ ಹಣ್ಣುಗಳವ, ಸ್ವೀಕಾರ ಮಾಡು ಅಂತ ಗಿಳಿ ಹೇಳ್ತಾ ಇದ್ದ ಮಧುರವಾಗಿ. ಗೋಕರ್ಣನಿಗೆ ಅವನಿಗೆ ಆಶ್ಚರ್ಯವಾಯಿತು. ಒಂದು ಪಕ್ಷಿ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಲ್ಲ, ಬಂದ ಅತಿಥಿಗಳಿಗೆ ಇಷ್ಟು ಚೆನ್ನಾಗಿ ಮರ್ಯಾದೆ ಮಾಡ್ತಾ ಇದೆ ಅಂತ ಆಶ್ಚರ್ಯ ಆಗಿ ಕೇಳ್ತಾನೆ, ಪೂಜ್ಯ ಗಣಿಯೇ, ನೀನು ಯಾರು, ನೀನು ಇಷ್ಟು ಮಧುರವಾಗಿ ಮಾತಾಡ್ತಾ ಇದ್ದೀಯಲ್ಲ, ಇಂಥ ದಿವ್ಯವಾಣಿ, ಮಧುರಕಂಠ, ಪ್ರಸನ್ನ ರೂಪ, ಉತ್ತಮವಾಗಿರತಕ್ಕಂಥ ಬುದ್ಧಿ ನಿನಗಿದೆ, ಇದೆಲ್ಲವೂ ನಿನಗೆ ಹೇಗೆ ಬಂತು ನಿನಗೆ ಪ್ರಶ್ನೆ ಮಾಡಿದ ಗಿಳಿ ಹೇಳ್ತಾರ, ಸುಮೇರು ಪರ್ವತದ ಉತ್ತರ ಪಾರ್ಶ್ವದಲ್ಲಿ ಕೃಷ್ಣದ್ವೈಪಾಯನರ ಚಿರಂಜೀವಿ ಸುಖ ಋಷಿಗಳು ತಪಸ್ಸು ಮಾಡಲಿಕ್ಕಾಗಿ ಅಲ್ಲಿ ಬಂದಿದ್ದರು. ಇದರಿಂದಾಗಿ ಧರ್ಮ ಸಂಹಿತೆಯನ್ನು ಕೇಳಬೇಕೆಂದು ಒಂದು ಸಲ ಆ ಋಷಿಗಳ ಹತ್ರ ಮತ್ತು ಗೌತಮ, ವಾಮದೇವ, ಭೃಗು, ಅಂಗೀರಸ, ಮಾರ್ಕಂಡೇಯ, ಅಸಿತ, ದೇವಲ, ಭಾರದ್ವಾಜ ಎಲ್ಲ ಮುನಿಗಳು ಅಲ್ಲಿಗೆ ಬಂದಿದ್ದರು. ಅವನ ಹತ್ರ ಪ್ರಶ್ನೆ ಮಾಡಲಿಕ್ಕೆ ಆ ಋಷಿಗಳನ್ನು. ಸಿದ್ಧರು, ದೇವತೆಗಳು ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಆಗ ವಾಮದೇವ ಶಿಷ್ಯನಾಗಿರ್ತಕ್ಕಂಥ ನಾನು ಕೂಡ ಹೋಗಿದ್ದೆ ಅಲ್ಲಿಗೆ. ಆ ಹೋದತ್ನಾಗ ನನ್ನ ಹೆಸರಾಗ ಸುಖೋದರ ಅಂಥೇಳಿ ನನ್ನ ಹೆಸರು. ನಾನು ಅಲ್ಲಿಗೆ ಹೋಗಿದ್ದೇನೆ. ಅಲ್ಲಿ ದೇವರಲ್ಲಿ ಶ್ರದ್ಧೆ ಇತ್ತು ನನಗೆ, ಆದರೆ ಗುರುಗಳಲ್ಲಿ ಮಾತ್ರ ಶ್ರದ್ಧೆ ಇದ್ದಿಲ್ಲ ನನಗೆ. ವಿಶ್ವಾಸ ಇರಲಿಲ್ಲ ಅವ್ರ ಮೇಲೆ ನನಗೆ. ಬಾಲ್ಯ ಚಾಪದಿಂದಲೇ ತಲೆಬುಡ ಇಲ್ಲದೆ ಅನೇಕ ಪ್ರಶ್ನೆಗಳನ್ನು ಆ ಗುರುಗಳನ್ನು ನಾನು ಕೇಳ್ತಾ ಇದ್ದೆ. ಅವರು ಉತ್ತರ ಕೊಟ್ಟರು ಬಿಡ್ತೀವಿ, ಸರಿಯೋ ಅನ್ನಿಸ್ತಿದ್ದಲ್ಲ, ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೆ. ಉತ್ತರ ಕೊಡ್ದಾಗಿದ್ದರೂ ಕಾಡು ಕೊಡ್ತಾ ಇದ್ದೆ, ಮೇಲೆ ಮೇಲೆ ಪ್ರಶ್ನೆಗಳನ್ನು ಕೇಳಿ ಅವ್ರನ್ನ. ಹೀಗೆ ಅಸಂಬದ್ಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿ ಕೇಳಿ ಅವರಿಗೆ ಸಿಟ್ಟು ಬಂತು ನನ್ನ ಮೇಲೆ. ಸಿಟ್ಟು ಬಂದು ಕೋಪಗೊಂಡು ಸುಖಾಚಾರ್ಯರು, ಪಕ್ಷಿಯಂತೆ ಬಾಯಿ ಬಂದಂತೆ ಬುಡಬಡಿಸ್ತಾ ಇದ್ದೀಯ ನೀನು, ಈ ಮೂರ್ಖನು ಸುಖ ಪಕ್ಷಿಯಾಗಲಿ ಅಂತೇಳಿ ಶಾಪವನ್ನು ಕೊಟ್ಟರು.
ಹಾಗೆ ಅಲ್ಲಿ ನೆರೆದಿದ್ದ ಋಷಿಗಳೆಲ್ಲ ಶುಕಾಚಾರ್ಯರಿಗೆ ಇವನನ್ನು ಕ್ಷಮಿಸ್ರಿ ಅಂತ ನನ್ನ ಪರವಾಗಿ ಅವರೆಲ್ಲರೂ ಪಾಪ ಬೇಡಿಕೊಂಡ್ರು. ಅವನು ಏನೋ ಹುಡುಗ ಗೊತ್ತಿಲ್ಲ, ಪ್ರಶ್ನೆ ಕೇಳಿದಾನ, ಇಷ್ಟು ಮಾತ್ರಕ್ಕೆ ಯಾಕೆ ಸಿಟ್ಟಾಗಬೇಕು ಅಂಥೇಳಿ ಕೇಳಿದತ್ನಾಗ ನನ್ನ ಮಾತು ಸುಳ್ಳಾಗೋದಿಲ್ಲ, ಆದರೆ ನೀವೆಲ್ಲರ ಅಪೇಕ್ಷೆದಂತೆ ಇವನಿಗೆ ಪಕ್ಷಿ ರೂಪದಲ್ಲಿ ಇದ್ದರೂ ಸಹಿತಾಗಿ ಇವನಿಗೆ ದಿವ್ಯವಾಣಿ ಮತ್ತು ಒಳ್ಳೆಯ ಜ್ಞಾನ ಎರಡನ್ನೂ ನಾನು ಕೊಡ್ತೀನಿ ಅಂತ ಹೇಳಿ ಆ ಧರ್ಮಜ್ಞಾನ ಮತ್ತು ಒಳ್ಳೆಯ ವಿಚಾರ ವಿವೇಕಗಳು ಜಾಗೃತವಾಗಿ ಉಳಿಯುವಂತೆ ಕರುಣೆ ಮಾಡಿದರು ನನಗೆ ಗುರುಗಳು. ಅದರಿಂದಾಗಿ ನನಗೆ ಇಷ್ಟೆಲ್ಲ ಮಧುರವಾಗಿರ್ತಕ್ಕಂಥ ವಾಣಿ ಜ್ಞಾನ ಎಲ್ಲ ನನಗಿದೆ. ಈ ಮಧುರಾಮಂಡಲದಲ್ಲಿ ಮರಣ ಹೊಂದಿದರೆ ಆವಾಗ ನನ್ನ ಶಾಪ ವಿಮುಕ್ತಿ ಆಗ್ತದೆ ಅಲ್ಲಿ ಅಂತ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ರೀತಿ ಶುಕಾಚಾರ್ಯರಿಂದ ಶಾಪವನ್ನು ವರವನ್ನು ಪಡೆದು ಈಗ ಗಿಳಿಯಾಗಿ ಮತ್ತು ಅವರು ಹೇಳಿದ ಮಧುರಾ ಕ್ಷೇತ್ರವನ್ನು ನೆನೆಯುತ್ತಾ, ಯಾಕಂದರೆ ಹೇಗೋಗ್ಬೇಕು ಗೊತ್ತಿಲ್ಲ, ಅದಕ್ಕಾಗಿ ಇಲ್ಲೇ ಕೂತೀನಿ ನಾನು ಅದನ್ನು ನೆನೆಸ್ಕೊಂತ ಈ ಹಿಮಗಿರಿಯ ಗುಹೆಯಲ್ಲಿ ವಾಸ ಮಾಡುತ್ತಾ ಇದ್ದೇನೆ. ಮತ್ತು ಈ ಜನ್ಮದಲ್ಲೇ ದೊಡ್ಡವರಿಗೆ ಮಾಡಿದ ಅಪಚಾರ ಮತ್ತು ಅಪಮಾನ ರೂಪವಾಗಿರ್ತಕ್ಕಂಥ ಈ ಅಪರಾಧದ ಕಟು ಫಲ ಏನಿದೆ ಇದನ್ನು ನಾನಿವಾಗ ಅನುಭವಿಸ್ತಾ ಇದ್ದೀನಪ್ಪ ನಾನು ಅಂತ ಹೇಳಿ ಅಷ್ಟರಲ್ಲೇ ಗಿಳಿಯನ್ನು ಸಾಕಿದ ಆ ಬೇಡ ದಂಪತಿಗಳು ಬರ್ತಾರೆ, ಒಳಗಿಂದ ಮನೆ ಒಳಗಿರ್ತಾರೆ, ಅವರು ಬರ್ತಾರೆ ಹೊರಗಡೆಗೆ. ಬಂದತ್ನಾಗ ಗಿಳಿ ಅವರಿಗೆ ಹೇಳ್ತಾರೆ, ನೋಡಪ್ಪ ಇವರು ಅತಿಥಿಯಾಗಿ ಬಂದಿದ್ದಾರ, ಗೋಕರ್ಣನನ್ನು ಆತಿಥ್ಯ ಸೇವೆ ಮಾಡಿ ಸರಿಯಾಗಿ ಮಾಡಿ ಇವರಿಗೆ ನಿನಗೆ ಪುಣ್ಯ ಸಿಗ್ತದ ಅಂತ ಹೇಳ್ತಾರೆ. ಅವ್ರ ದಂಪತಿಗಳು ಅವರಿಗೆಲ್ಲ ಅತಿಥಿ ಅಭ್ಯಾಗತರಿಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಉಪಚಾರಗಳನ್ನು ಮಾಡ್ತಾರೆ. ಮಾಡಿ ಆದಮೇಲೆ ಬೇಡ ದಂಪತಿಗಳು ಗಿಳಿ ಹಿಡ್ದಂಗೆ ತಮಗೆ ನಮ್ಮಿಂದ ಇನ್ನೇನಾದರೂ ಸೇವೆ ಆಗಬೇಕಾಗಿದ್ದರೆ ತಿಳಿಸಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಗೋಕರ್ಣ ಹೇಳ್ತಾನೆ, ನನಗೇನು ಬೇಡಪ್ಪ, ನನಗೆ ಇನ್ನೇನು ಬೇಡ, ಇಷ್ಟು ಮಾತ್ರ ಮಾಡಿದ್ದೆ ಸಾಕು, ಭಾಳ ಸಂತೋಷ ಆಗಿದೆ ನನಗೆ. ಮತ್ತು ನೀವಾಗಿ ಕೇಳ್ತಾ ಇದ್ದೀರಿ, ಇನ್ನೇನಾರ ನೀವು ನನಗೆ ಮಾಡಬೇಕು ಎಂಬ ಒಂದು ಅಪೇಕ್ಷೆ ನಿಮ್ಮ ಮನಸ್ಸಿನಲ್ಲಿ ಇದ್ದ ಪಕ್ಷದಲ್ಲಿ ಈ ಗಿಳಿನ ಕೊಟ್ಬಿಡಿ ನನಗೆ ಅಂತಾನೆ. ಭಾಳ ಚೆನ್ನಾಗಿ ಮಾತಾಡ್ತಾ ಇದೆ ಇದು. ಇದನ್ನು ಕರ್ಕೊಂಡು ನಮ್ಮ ತಂದೆ ಹತ್ರಕ್ಕೆ ತೊಗೊಂಡು ಹೋಗ್ತೀನಿ ನಾನು, ದಯಮಾಡಿ ಕೊಡಿಬೇಕಾದ್ರೆ ನಾನು ಹಾಗೆ ಆಗಲಿ ಅಂತೇಳಿ. ಅದಕ್ಕೆ ನಿನಗೇನು ಬದಲಾಗಿ ನೀ ಏನಾದರೂ ಯಮುನಾ ಸರಸ್ವತಿ ಸಂಗಮದಲ್ಲಿ ನೀನು ಮಾಡಿದ ಒಂದು ದಿನದ ಸ್ನಾನದ ಪುಣ್ಯವನ್ನು ನಮಗೂ ಕೊಡಿ ಅಂತ ಅವ್ರು ಕೇಳ್ತಾರೆ. ನಾವು ಗಿಳಿನ ಕೊಡ್ತೀವಿ ನಿನಗೆ, ನೀವೇನು ತೀರ್ಥಯಾತ್ರೆಗಳೆಲ್ಲ ಮಾಡಿ ಯಮುನಾ ನದಿ ಅಲ್ಲಿ ಇಲ್ಲಿ ಸ್ನಾನ ಮಾಡಿದಿರಲ್ಲ, ಒಂದು ದಿನದ ಪುಣ್ಯವನ್ನು ನಮಗೆ ಧಾರೆಯಲ್ಲಿ ಕೊಡಿ ಅದಕ್ಕೆ ಫಲವಾಗಿ ಅಂತ ಕೇಳ್ತಾರೆ. ಹಾಗೆ ಆ ಮಧುರೆಯ ಮಹಿಮೆಯನ್ನು, ಯಮುನಾ ಸರಸ್ವತಿ ಸಂಗಮದ ಸ್ನಾನದ ಫಲವನ್ನು ಅವರು ಆ ದಾರಿ ಏರಿಕೊಡ್ತಾರೆ ಅವರಿಗೆ. ಅವರು ಅದರ ಫಲವಾಗಿ ಮತ್ತು ಭಗವಂತನ ಪಾದವನ್ನು ಸೇರ್ತಾರೆ ಅವರು. ಗೋಕರ್ಣನು ಆ ಬೇಡನ ಅಪೇಕ್ಷೆಯನ್ನು ಪೂರೈಸಿ ಆ ಗಿಳಿಯನ್ನು ತಗೊಂಡು ಮಧುರಾ ಕ್ಷೇತ್ರಕ್ಕೆ ಬರ್ತಾನಾಗಲ್ಲಿ. ಆ ಮಧುರಾ ಕ್ಷೇತ್ರಕ್ಕೆ ಬಂದು ಆ ಮಧುರಾ ಕ್ಷೇತ್ರದಲ್ಲಿ ಆ ಗುರುಗಳು ಹೇಳಿದಂತೆ ಆ ಗಿಳಿ ಪ್ರಾಣವನ್ನು ಬಿಟ್ಟು ತನ್ನ ಒಂದು ಶಾಪ ವಿಮೋಚನವನ್ನು ಪಡಿತದಲ್ಲಿ ಅಂತೇಳಿ ಈ ಗೋಕರ್ಣ ಕ್ಷೇತ್ರದ ಒಂದು ಮಹಿಮೆಯನ್ನು ವರಾಹದೇವರು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಜನ್ಮೇಜಯ ರಾಜ ಗಂಗಾ ತೀರದಲ್ಲಿ ಮತ್ತು ಅಶ್ವಮೇಧ ಯಾಗವನ್ನು ಮಾಡಿ ಹಸ್ತಿನಾವತಿಯಲ್ಲಿ ವಾಸ ಮಾಡ್ತಾ ಇದ್ದಾನಾತ. ಆತ ರಾಜ ಆದಮೇಲೆ ಮಾಡಿರ್ತಕ್ಕಂಥ ಮೊದಲಿದು. ಅಷ್ಟೊತ್ತಿಗೆ ವ್ಯಾಸ ಶಿಷ್ಯನಾಗಿರ್ತಕ್ಕಂಥ ವೈಶಂಪಾಯನ ಮುನಿಗೂ ಅಲ್ಲಿ ಬರ್ತಾರೆ. ಬಂದು ಅಲ್ಲಿಗೆ ಆಗಮನಿಸಿದಾಗ ಈ ವೇದಾಂಗ ಪಾರಂಗತನಾಗಿರ್ತಕ್ಕಂಥ ಅವರು ತಮ್ಮ ಮನೆಗೆ ಬಂದು ಬ್ರಹ್ಮಹತ್ಯಾ ದೋಷ ಅವ್ರು ಹೊಂದಿರ್ತಾರೆ. ಅವರು ಅಂಥ ಋಷಿಗಳಿಗೆ ಕೂಡ ಬ್ರಹ್ಮಹತ್ಯಾ ದೋಷ ಬಂದಿರ್ತದ. 12 ವರ್ಷಗಳು ಕಾಲ ಪಾಪ ಅವರು ಅದನ್ನು ಹೋಗಲಾಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಅದನ್ನು ಕಳ್ಕೊಂಡು ಇವಾಗ ಬಂದಿರ್ತಾರೆ. ಇಲ್ಲಿ ದೀಕ್ಷಾಬದ್ಧರಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಒಂದು ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಂಡು ಬಂದಿರ್ತಾರೆ. ಆವಾಗ ಜನ್ಮೇಜಯ ಮಹಾರಾಜ ತುಂಬ ಸಂಭ್ರಮ ಪಡ್ತಾರೆ, ಋಷಿಗಳು ಬಂದರು ಅಂತೇಳಿ.
ಕಾಲು ತೊಳಿತಾರೆ, ಆಸನವನ್ನು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಮಾಡಿ ಆಮೇಲಿಂದ ಹೇಳ್ತಿದ್ದಾರೆ, ಭಗವಾನ್, ಮನುಷ್ಯನು ತಾವು ಮಾಡಿದ ಕರ್ಮಗಳ ಫಲವನ್ನು ಎಲ್ಲಿ ಅನುಭವಿಸುತ್ತಾನೆ? ಪ್ರಶ್ನೆ ಒಂದು. ಆ ಕರ್ಮಗಳನ್ನು ಎಲ್ಲಿ ಅನುಭವಿಸುತ್ತಾನೆ ಅಂತ ಕೇಳೋದತ್ನಾಗ, ಆ ಯಮದೇವರ ಆವಾಸ ಸ್ಥಾನ ಹೇಗಿದೆ, ಎಲ್ಲಿದೆ ಅದು, ಹೇಗಿದೆ ಅದು, ಮತ್ತು ಅದರ ಅಗಲ ಎಷ್ಟು, ಅದರ ವ್ಯಾಪ್ತಿ ಎಷ್ಟಿದೆ, ಮಾನವರು ಅದರನ್ನು ಕಾಣುವುದಾದರೂ ಹೇಗೆ? ಇದು ನನ್ನ ಸಂಶಯ, ಇದನ್ನು ತಿಳಿಸಿಕೊಡಿ ಅಂತ ಪ್ರಶ್ನೆ ಮಾಡಿದಾಗ, ಹಿಂದೆ ಉದ್ದಾಲಕ ಎಂಬತಕ್ಕಂಥ ಒಬ್ಬ ಪ್ರಸಿದ್ಧವಾಗಿರತಕ್ಕಂಥ ಋಷಿ ಇದ್ದ. ಅವನು ವೇದದಲ್ಲಿ, ಕೋವಿದ ಶಾಸ್ತ್ರದಲ್ಲಿ ನಿಷ್ಠಾವಂತ, ಧರ್ಮದಲ್ಲಿ ಕೂಡ ಮರ್ಮಜ್ಞ, ಎಲ್ಲ ವಿಷಯಗಳನ್ನು ತಿಳಿದಿರ್ತಕ್ಕಂಥವನು. ಶಾಸ್ತ್ರ ಪ್ರವೀಣ, ಯೋಗಾಭ್ಯಾಸದಲ್ಲಿ ಕೂಡ ಒಳ್ಳೆ ಪಳಗಿರತಕ್ಕಂಥ ವ್ಯಕ್ತಿ ಆತ. ಇಂಥ ವಾಜಸ್ರವನ ಮಗಳು ಅರುಣಿ ಅಂತೇಳಿ, ಅರುಣಿಯ ಮಗ ಈ ಉದ್ದಾಲಕ. ಈ ಉದ್ದಾಲಕಗ ಇಬ್ಬರು ಮಕ್ಕಳು, ಒಬ್ಬರು ಶ್ವೇತಕೇತು ಅಂತೇಳಿ, ಇನ್ನೊಬ್ಬರು ನಚಿಕೇತು ಅಂತೇಳಿ ಇಬ್ಬರು ಮಕ್ಕಳು ಆಗ್ತಾರೆ. ಒಂದು ಸಲ ಗೌತಮ ಗೋತ್ರಕ್ಕೆ ಸೇರಿರ್ತಕ್ಕಂಥ ವಾಜಸ್ರವ ಋಷಿಯ ವಾಜಸ್ವಿಯ ಋಷಿಯ ಮಗ ಈ ಉದ್ದಾಲಕ, ಇವನು ವಿಶ್ವಜಿತ್ ಎಂಬತಕ್ಕಂಥ ಯಾಗವನ್ನು ಮಾಡ್ತಾ ಇರ್ತಾನೆ. ಅಂದರೆ ನಚಿಕೇತನ ತಂದೆ ಈ ವಿಶ್ವಜಿತ್ ಎಂಬ ಯಾಗವನ್ನು ಮಾಡ್ತಾನೆ. ಈ ವಿಶ್ವಜಿತ್ ಯಾಗವನ್ನು ಮಾಡಿದರೆ ಈ ಯಾಗದ ಒಂದು ಕಂಡೀಷನ್ ಯಾವ ರೀತಿ ಇರ್ತದ ಅಂತಂದರೆ, ಸರ್ವಸ್ವವನ್ನು ದಾನ ಮಾಡಬೇಕು, ಏನು ಇಟ್ಕೋಬಾರ್ದು ಅಂತೇಳಿ ನನ್ನ ಹತ್ರ. ಅದರ ಕಂಡೀಷನ್ ಆ ರೀತಿ ಇರ್ತದೆ. ಅದು ಇವೇನು ಮಾಡ್ತಾನ, ಈ ಹಸುಗಳನ್ನು ದಾನ ಮಾಡ್ತಾರ. ಹಸುಗಳನ್ನು ದಾನ ಮಾಡಿದತ್ನಾಗ ಅದರೊಳಗೆ ಮುದಿ ಹಸುಗಳು, ಕೆಲಸಕ್ಕೆ ಬಾರ್ದಿದ್ದು ರೋಗ ಹಸುಗಳು, ಇಂಥವೆಲ್ಲವನ್ನು ದಾನ ಮಾಡ್ತಾನೆ. ಇದನ್ನು ನೋಡ್ತಾನೆ ನಚಿಕೇತ, ನೋಡಿ ನಮ್ಮಪ್ಪ ಯಾಕೆ ಹಿಂಗೆ ಮಾಡ್ತಾ ಇದ್ದಾನ, ಒಳ್ಳೆ ಯಜ್ಞ ಮಾಡ್ತಾ ಇದ್ದಾನ, ಅದರಿಂದ ಫಲ ಸಿಗಬೇಕು ಆತನಿಗೆ, ಹೀಗೆಲ್ಲ ಮಾಡಿದರೆ ಏನು ಫಲ ಸಿಗುತ್ತದ? ಈ ಒಂದು ಯಜ್ಞದ ಪ್ರಕಾರ ಸರ್ವಸ್ವವನ್ನು ಆತ ದಾನ ಮಾಡಬೇಕು. ಮತ್ತು ಸರ್ವಸ್ವ ಅಂತಂದರೆ ನಾನು ಮಗ, ಆತನ ಆಸ್ತಿ ತಾನೆ, ನನ್ನನ್ನು ಕೂಡ ದಾನ ಮಾಡಲಿ ಅಂಥೇಳಿ, ಹಾಗಲಾದ್ರೂ ಆತಗೆ ಪುಣ್ಯ ಬರಲಿ, ನಾನು ಸೇವೆ ಮಾಡ್ಕೊಂಡಿರ್ತೀನಿ. ಯಾರಿಗೆ ದಾನ ಮಾಡ್ತಾರೋ ನಿಷ್ಠಾವಂತನಾಗಿ ಅವರಿಗೆ ಸೇವೆ ಮಾಡ್ತೀನಿ, ಹಾಗಾಗಿ ಅದರಿಂದ ಫಲ ಬರ್ತದ, ದಾನದ ಫಲ ನಮ್ಮ ಅಪ್ಪಗೆ ಬರ್ತದ, ಒಳ್ಳೇದಾಗ್ತದ ಎಂಬ ಉದ್ದೇಶದಿಂದ ಈತ ಹೋಗ್ತಾನೆ. ತಂದೆ ಹತ್ರಕ್ಕೆ ಹೋಗ್ತಾನೆ. ತಂದೆ ಹತ್ರಕ್ಕೆ ಹೋಗಿ ಕೇಳ್ತಾನೆ, ಅಪ್ಪ ನನ್ನನ್ನು ಕೂಡ ದಾನ ಮಾಡಿಬಿಡು ಅಂತ ಕೇಳ್ತಾನೆ. ಆಗ ಸಹೋವಾಚ ಪಿತರಂ ತದಗಸ್ತೈವ ಮಾಂ ದಾಸ್ಯಸೀತಿ ದ್ವಿತೀಯಂ ತೃತೀಯಂ ತಂ ಉಪೋವಾಚ ಮೃತ್ಯುವೇ ತ್ವಾ ದದಾನೀತಿ. ಮೊದಲನೇ ಸಾತಿ ಹೋಗಿ ಕೇಳ್ತಾನೆ ಅಪ್ಪನ, ಅಪ್ಪ ನನ್ನನ್ನು ದಾನ ಮಾಡಿಬಿಡು, ನೀನು ಯಾರಿಗೆ ದಾನ ಮಾಡ್ತೇನೆ ನಾನು ಹೋಗ್ತೀನಿ. ಆದಾಗ ಈ ಮಗನ ಮೇಲೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ. ಇವನೊಬ್ಬ ದಡ್ಡ, ಇವನಿಗೇನು ಬರೋದಿಲ್ಲ ಅಂತೆಂಬ ಒಂದು ಮನಸ್ತತ್ವದಿಂದ ಉದಾಸೀನ ಮಾಡಿಬಿಡ್ತಾನೆ ಅವನ ಮಾತುಗಳಿಂದ. ಎರಡನೇ ಸಲ ಹೋಗಿ ಕೇಳ್ತಾನೆ, ನನ್ನ ಯಾರಿಗೆ ದಾನ ಮಾಡ್ತೀಯ ನೀನು ಅಂತೇಳಿ. ಆಗಲೂ ಸುಮ್ಮನೆ ಇರ್ತಾನೆ, ಮಾತಾಡೋದಿಲ್ಲ. ಮೂರನೇ ಸಲ ಹೋಗಿ ಕೇಳ್ತಾನೆ, ಇಷ್ಟು ನಾನು ಕೇಳಿದ್ರು ನೀನು ಹೇಳ್ತಾ ಇಲ್ಲ, ನನ್ನನ್ನು ಯಾರಿಗನ್ನ ದಾನ ಮಾಡಿ, ಯಾರಿಗೆ ಮಾಡ್ತೀಯ ನೀನು ಅಂತೇಳಿ. ಆ ತಂದೆಗೆ ಸಿಟ್ಟು ಬರ್ತದ, ನಿನಗೆ ಸಾವಿಗೆ ದಾನ ಮಾಡ್ತೀನಿ, ನೀ ಅಲ್ಲಿ ಹೋಗ್ಬಿಡು. ಸಾವು ಅಂದರೆ ಯಮಧರ್ಮರಾಜ. ಆವಾಗ ಆ ಮಾತನ್ನು ಕೇಳ್ತಾನೆ. ಕೇಳಿ, ಆಯ್ತಪ್ಪ ನಿನ್ನ ಮಾತಿನಂತೆ ನಾನು ಯಮಪಟ್ಟಣಕ್ಕೆ ಹೊರಡ್ತೀನಿ, ನನಗೆ ಆಜ್ಞೆ ಕೊಡು ಅಂತ ಹೇಳ್ಬಿಡ್ತಾನೆ. ಆ ತಂದೆಗೆ ಒಂಥರ ಮನಸ್ಸಾಗ್ತದೆ, ಎಲ್ಲ ನಾನು ನನ್ನ ಮಗನಿಗೆ ಆಡಬಾರ್ದು ಮಾತು ಆಡ್ಬಿಟ್ನಲ್ಲ, ನಾನು ಎಂಥ ಕೆಲಸ ಮಾಡಿದೆ ನಾನು ಅಂಥೇಳಿ ಮನಸ್ಸಿಗೆ ಬೇಜಾರಾಗಿ ಆ ನಚಿಕೇತನಿಗೆ ಹೇಳ್ತಾನೆ. ನೋಡಪ್ಪ ಮಗ,
ನಾನೇನೋ ಯಾವುದೋ ಒಂದು ಮನಸ್ಸು ಇಟ್ಕೊಂಡು ಆ ಮಾತು ಆಡಿಬಿಟ್ಟೆ, ಅದು ಆಡಬಾರ್ದಾಗಿತ್ತು ನಿನಗೆ. ನೀನೀಗ ಹೋಗ್ತೀನಿ ಅಂತಿದ್ದೆ. ಹಾಗಾಗಿ ಮಗು, ನೀನು ಇರೋದು ನನಗೊಬ್ಬನೇ ಮಗನಪ್ಪ, ಇನ್ನೊಬ್ಬನು ಎಲ್ಲ ಹೋಗಿದ್ದಾನೆ, ಅವನಿಲ್ಲ, ಮಗ ಒಬ್ಬನೇ ನೀನು. ನಿನ್ನನ್ನು ಬಿಟ್ಟರೆ ಬೇರೆ ಯಾವ ಬಂಧುವೂ ಇಲ್ಲ, ಬಳಗನೂ ಇಲ್ಲ ನನಗೆ. ಸಿಟ್ಟಿಗೆ ನಾನು ಬುದ್ಧಿ ಕೊಟ್ಟು ತಪ್ಪು ಮಾಡಿಬಿಟ್ಟೆ, ನಾನು ಕೆಟ್ಟ ಮಾತುಗಳನ್ನು ಆಡಿಬಿಟ್ಟೆ ನಾನು. ಅದನ್ನು ನೀನು ನಿಜ ಮಾಡುವುದು ಬೇಡ, ಅದು ಸುಳ್ಳಾಗಲಿ ನನ್ನ ಮಾತು. ಅದರಿಂದ ಏನು ಪಾಪ ಬರ್ತದೆ ನಾನು ಅನುಭವಿಸ್ತೀನಿ, ಮಗು ನೀನು ಹೋಗಬೇಡ ಅಂಥೇಳಿ ದುಃಖದಿಂದ ಮಗನಿಗೆ ಬೀಳ್ತಂತಾನೆ ತಂದೆ. ಮಗ ನಚಿಕೇತ, ಕಣಪ್ಪ ನೀ ಯಾಕೆ ದುಃಖ ಪಡ್ತಿದ್ದೀಯ? ನೀನು ಚಿಂತೆ ಮಾಡಬೇಡ, ನನಗೆ ಮೃತ್ಯುವಿನ ಭಯ ಏನೂ ಇಲ್ಲ, ನನಗೆ ನೀ ಏನು ಯೋಚನೆ ಮಾಡಬೇಡ. ತಂದೆಯ ವಚನವನ್ನು ಸುಳ್ಳು ಮಾಡಲು ಮಗನು ಇಷ್ಟಪಡೋದಿಲ್ಲ. ಅವನ ವಚನ ಯಾವಾಗಲೂ ಸತ್ಯವಾಗಬೇಕು. ಹಾಗಾಗಿ ನಾನು ಸತ್ಯ ಮಾಡಲು ಹೊರಡ್ತೀನಿ. ನಾನು ಯಾವ ಭಯವೂ ಇಲ್ಲ, ಸತ್ಯದ ಹಂಬಲವೇ ನನ್ನ ಬೆಂಬಲ. ಸತ್ಯ ಹೇಳೋದೇ ನನಗೆ ಒಂದು ಸಪೋರ್ಟ್, ನನಗದು. ಹಾಗಾಗಿ ನೀವು ಸತ್ಯನಿಷ್ಠರಾಗಿರಲಿ. ಯಮಧರ್ಮರಾಜನನ್ನು ಕಂಡು ಮಾತನಾಡಿಸಿ ಅವನ ಕೃಪೆಯನ್ನು ಪಡೆದು ಉಪದೇಶಗಳನ್ನು ಪಡೆದು ನಾನು ಹಿಂತಿರುಗಿ ಬರ್ತೀನಿ, ಯೋಚನೆ ಮಾಡಬೇಡ. ಮಗ ಇಷ್ಟು ಧೈರ್ಯ ಹೇಳ್ತಾನೆ ತಂದೆಗೆ. ಈ ರೀತಿ ತಂದೆಯನ್ನು ಸಮಾಧಾನಪಡಿಸಿ ಯೋಗಶಕ್ತಿಯಿಂದ ಆತ ಸಶರೀರದಿಂದ ಯಮಪುರಿಗೆ ಹೊರಟು ಬಿಡ್ತಾನೆ ನಚಿಕೇತ. ಯಮಪುರಿಗೆ ಹೊರಟತ್ನಾಗ ಮತ್ತು ಆಯುಷು ತೀರಿ ಪಾಪದಿಂದ ಹೋಗಿದ್ದರು, ಯಮದೂತರು ಹೇಳ್ಕೊಂಡು ಹೋಗ್ತಿದ್ರು. ಈಗ ಹಾಗಲ್ಲ, ಈಗ ತಂದೆಯೇ ದಾನ ಕೊಟ್ಟಾನ, ಅದಕ್ಕೆ ಹೋಗ್ತಾ ಇದ್ದಾನೆ. ಆ ಹೋಗ್ಬೇಕಾದ್ರೂ ಯೋಚನೆ ಮಾಡ್ತಾನಂತೆ, ನಾನು ಈಗ ಏನಂತ ನಾನು ಸೇವೆ ಮಾಡಲಿ. ಯಾಕಂದರೆ ನನಗಿಂತ ಹಿರಿಯರು ಎಷ್ಟೋ ಮಂದಿ ಯಮಧರ್ಮರಾಜಂತಕ್ಕೆ ಹೋಗಿದ್ದಾರೆ, ಅವರೆಲ್ಲ ಮಾಡ್ತಾಯಿದ್ದಾರೆ ಸೇವೆ ಈಗ ಯಮಧರ್ಮರಾಜಿಗೆ. ಈಗ ಮುಂದೆ ಬರೋರ ಪೈಕಿ ನಾನೀಗ ಮೊದಲೇ ಅವನು, ನನ್ನಿಂದ ಎಷ್ಟೋ ಜನ ಬರ್ತಾರೆ, ನನಗೇನು ಸಿಗ್ತದೆ ಸೇವೆ ಮಾಡೋ ಭಾಗ್ಯ ಅಲ್ಲಿ. ಆದ್ರೂ ತಂದೆ ಕೊಟ್ಟಿದ್ದಾನೆ, ನಾನು ಹೋಗಿ ಮಾಡಬೇಕು ಅಂಥೇಳಿ ಹೋಗ್ತಾನೆ. ಹೋಗಿ ಯಮಧರ್ಮರಾಜ ಪಟ್ಟಣಕ್ಕೆ ಹೋಗ್ತಿದ್ದಾನೆ. ಅಲ್ಲಿ ಹೋದತ್ನಾಗ ಯಮಧರ್ಮರಾಜ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಯಮಧರ್ಮರಾಜ ಅವಾಗ ಇರೋದಿಲ್ಲ, ಅಲ್ಲಿ ಇರೋದಾಗಿದ್ದತ್ನಾಗ ಮಡದಿ ಅತಿಥಿ ಬಂದಿದ್ದಾನೆ ಅಂತೇಳಿ ಮರ್ಯಾದೆನೂ ಮಾಡ್ತಾಳೆ. ಆಕೆ ಒಳಗೆ ಕರೀತಾಳೆ, ಬಾ ಅಂತೇಳಿ ಹೋಗೋದಿಲ್ಲ ಅವನು. ಯಾಕಂದರೆ ಮನೆ ಯಜಮಾನ ಒಳಗೆ ಇರೋದಾಗಿದ್ದತ್ನಾಗ ನಾನು ಹೋಗಬಾರ್ದು, ತಪ್ಪಾಗ್ತದ ಅಂತೇಳಿ ಹೊರಗೆ ಕೊಡ್ತಾನೆ, ಮನೆ ಹೊರಗಡೆಗೆ ಕೊಡ್ತಾರೆ. ಅಮಾತ್ಯರೆಲ್ಲ ಬರ್ತಾರೆ. ಅಮಾತ್ಯರು ಬಂದು ಅವರಿಗೆ ಅತಿಥಿ ಬಂದಿದ್ದಾನ ಅಂತೇಳಿ ಅಂದ್ಬಿಟ್ಟು ಅವ್ರಿಗೆಲ್ಲ ಮರ್ಯಾದೆ ಮಾಡಲಿಕ್ಕೆ ಹೋಗ್ತಾರೆ. ಅವನು ಏನು ಬೇಡ ಅಂತ ಹೇಳ್ತಾನೆ, ನಾನು ಬಂದ ಕೆಲಸನೇ ಬೇರೆ, ಇಲ್ಲಿಗೆ ನನಗೇನು ಬೇಡ, ಯಮಧರ್ಮರಾಜನನ್ನು ನಾನು ಕಾಣಬೇಕು, ಮಾತಾಡಿಸ್ಬೇಕು, ಅಲ್ಲಿವರೆಗೂ ನಾನು ಏನು ತೊಗೊಂಬೋದಿಲ್ಲ ಅಂಥೇಳಿ ಉಪವಾಸವಾಗಿ ಮನೆ ಮುಂದೆ ಕೂತ್ಕೊಂಡ್ಬಿಡ್ತಾನೆ. 3 ದಿವಸಗಳು ಆ ರೀತಿ ಕೂಡ್ತಾನೆ. 3 ದಿವಸ ಆದಮೇಲೆ ಯಮಧರ್ಮರಾಜ ಬರ್ತಾನಂತ ಮನೆಗೆ. ಆಗ ಅಮಾತ್ಯರು ಹೇಳ್ತಾರೆ, ಸ್ವಾಮಿ ನಮ್ಮ ಪಟ್ಟಣಕ್ಕೆ ಬ್ರಾಹ್ಮಣ ಬಂದಿದ್ದಾನೆ ಅತಿಥಿಯಾಗಿ ನಿಮ್ಮ ಮನೆಗೆ, ನಾವು ಏನು ಮಾಡಲಿಕ್ಕೆ ಹೋದ್ರೂ ಸಹಿತಾಗಿ ಒಂಚೂರು ನೀರು ಕೂಡ ಕುಡ್ದಿಲ್ಲ, ಉಪವಾಸ ಇದ್ದಾನ, ನೀವು ದಯಮಾಡಿ ಅವನಿಗೆ ಅತಿಥಿ ಸತ್ಕಾರವನ್ನು ಮಾಡಿರಿ ಅಂತೇಳಿ ಯಮಧರ್ಮರಾಜನಿಗೆ ಹೇಳಿದ್ನಾಗ ಯಮಧರ್ಮರಾಜ ಮನೆಗೆ ಬಂದು ನೋಡ್ತಾನೆ. ಆ ಬ್ರಾಹ್ಮಣ ಮನೆ ಮುಂದೆ ಕೂತಿದ್ದಾನ. ನೋಡಿ ಅವನ್ನ ಒಳಗೆ ಕರೀತಾನೆ, ಬಾರಪ್ಪ ಅಂತ ಕರೆದು ಹಿತವಾಗಿ ಆತನು ಉಪವಾಸದಿಂದ ಇದ್ದೀಯ, ನೀನು ಮೊದಲು ಊಟ ಮಾಡು ಅಂಥೇಳಿ ಸತ್ಕಾರಗಳನ್ನೆಲ್ಲ ಮಾಡಿ, ನನ್ನಿಂದ ಭಾಳ ತಪ್ಪಾಯ್ತಪ್ಪ, ನನ್ನಿಂದ ನಾನು ಮನೆಯಾಗಿಲ್ಲ ಅಂಥೇಳಿ ನೀನು 3 ದಿವಸ ಉಪವಾಸ ಮಾಡಿಬಿಟ್ಟಿದ್ದೀಯ, ನೀನು ಮನೆ ಮುಂದೆ ಕೂತ್ಕೊಂಡು ಅತಿಥಿ ಮನೆಗೆ ಬಂದು ಈ ರೀತಿ ಉಪವಾಸ ಮಾಡಿದರು ಅಂತಿದ್ರೆ ಮನೆ ಯಜಮಾನಿಗೆ ಒಳ್ಳೆಯದಾಗೋದಿಲ್ಲ, ನನಗೆ ಪಾಪ ಬಂತು ಅದರಿಂದ. ಹಾಗಾಗಿ ಈ ಪಾಪವನ್ನು ನಾನು ಕಳ್ಕೊಳ್ಳಿಕ್ಕಾಗಿ ನಿನಗೆ 3 ವರಗಳನ್ನು ಕೊಡ್ತೀನಿ, ಕೇಳಿಕೋ. ನಿನಗೆ ಇಷ್ಟ ಬಂದು ವರ ಕೇಳು, ನಾನು 3 ವರಗಳನ್ನು ನಿನಗೆ ಕೊಡ್ತೀನಿ ಅಂಥೇಳಿ ನಚಿಕೇತನಿಗೆ ಹೇಳ್ತಿದ್ದಾರೆ. ನೀನು ನಮಸ್ಕಾರ ಮಾಡ್ತಕ್ಕಂಥ ಯೋಗ್ಯತೆ ಇರತಕ್ಕಂಥ ಬ್ರಾಹ್ಮಣ, ನೀನು ನನ್ನ ಮನೆಗೆ ಬಂದು ಉಪವಾಸ ಇರ್ತೀಯ, ನಿನಗೆ ಯೋಗ್ಯತೆ ಇದೆ ನಿನಗೆ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ, ಅದಕ್ಕಾಗಿ ನಾನು ನಿನಗೆ ನಮಸ್ಕಾರ ಮಾಡ್ತೀನಿ ಅಂತಾರೆ ಯಮಧರ್ಮರಾಜ. ಹೀಗೆ ಹೇಳಿ
ನನ್ನ ಮನೆಯಲ್ಲಿ 3 ದಿನಗಳ ಕಾಲ ನೀನು ಉಪವಾಸ ಇರುವಂಥ ಆಗ್ತೋ, ಅದಕ್ಕೆ ನನಗೆ ವ್ಯಥ ಆಗಿದೆ, ನನಗೆ ದುಃಖ ಆಗಿದೆ. ಅದರ ಪರಿಹಾರವಾಗಿ ನಿನಗೆ 3 ವರಗಳನ್ನು ಕೊಡ್ತೀನಿ, ಕೇಳಿಕೋ. ಅದಕ್ಕಾಗಿ ಮೊದಲನೆಯದಾಗಿ ಯಮಧರ್ಮರಾಜನನ್ನು ಆತ ಕೇಳ್ತಾ ಇದ್ದಾನ. ಶಾಂತ ಸಂಕಲ್ಪ ಸುಮನಾಥಾಯ ಸ್ವಾದ್ಗೀತಮಮ್ಯದ್ಗೋತಮೋಹೋ ಮೋಭಿತೈತೋ ತತ್ವಂ ಸೃಷ್ಟಂ ಮಾಭಿವದೇತ್ ತತ್ಪ್ರೀತೀತೆ ಏತತ್ರಯಾಣಾಂ ಪ್ರಥಮಂ ವರಪುಣೇಹೇ. ನಾನು ನನ್ನ ತಂದೆಯ ಮಾತಿನಂತೆ ಬಂದೆ, ನಿನಗೆ ದಾನ ಕೊಟ್ಟಿದ್ದಕ್ಕೆ ಬಂದ್ಬಿಟ್ಟಿದ್ದಾನೆ ನಿನಗೆ. ಮತ್ತೆ ನೀನೇನಾರ ನನ್ನನ್ನು ವಾಪಸ್ ಕಳಿಸೋ ಪ್ರಸಂಗ ಬಂದ ಸಂದರ್ಭದಲ್ಲಿ ಆವಾಗ ನಾನು ಇದೇ ದೇಹದಿಂದಲೇ ಹೋಗ್ಬೇಕು, ಮತ್ತು ಬೇರೆ ದೇಹ ಅಂತೆಂಬುದೇನಲ್ಲ, ಇದೇ ದೇಹದಿಂದಲೇ ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋದತ್ನಾಗ ನನ್ನ ತಂದೆ ನನ್ನನ್ನು ಗುರುತಿಸಬೇಕು. ಸತ್ತೋಗಲು ಬಂದಾನ ಅಂತೇಳಿ ಯಾಕೆ ಮತ್ತೆ ಏನಾರ ಮರ್ತೋಗಿಡಬಾರ್ದು. ನನ್ನನ್ನು ಗುರುತಿಸಬೇಕು, ಮತ್ತು ನನ್ನನ್ನು ನೋಡಿ ಸಂತೋಷ ಪಡಬೇಕು, ಮನೆಗೆ ಬಂದಾನಲ್ಲ ಅಂತ ಅಂದ್ಬಿಟ್ಟು. ಹೀಗೆ ನನ್ನ ತಂದೆಗೆ ಕೆಟ್ಟದ್ದನ್ನು ಮಾಡುವ ಬೈಕೆ ಮನಸ್ಸಿನಲ್ಲಿ ಬರಬಾರ್ದು ಅವನಿಗೆ. ಈ ರೀತಿಯಾಗಿ ನನಗೆ ವರ ಕೊಡು ಅಂತ ಕೇಳ್ತೇನೆ. ಇದು ಮೊದಲನೆಯ ವರ ನಾನು ಕೇಳ್ತಕ್ಕಂಥದ್ದು. ನನ್ನನ್ನು ಕಂಡ್ರೆ ನನ್ನ ಅಪ್ಪ ಕೋಪ ಮಾಡಬಾರ್ದು, ಸಿಟ್ಟಾಗಬಾರ್ದು, ನನ್ನನ್ನು ಹೊಡಿಬಾರ್ದು, ನನ್ನನ್ನು ನೋಡಿ ಸಂತೋಷ ಪಡಬೇಕು, ನನ್ನನ್ನು ಸಂತೋಷ ಪಡಿಸ್ಬೇಕಾಟ. ಈ ಬುದ್ಧಿ ನಮ್ಮ ಅಪ್ಪಗೂ ಬರಬೇಕದು. ಇಂಥ ವರವನ್ನು ಕೊಡು ಅಂತ ಹೇಳಿದಾಗ ಯಮಧರ್ಮರಾಯ ಹೇಳ್ತಾನೆ, ಆಯ್ತಪ್ಪ ನೀನು ಹಿಂತಿರುಗಿ ಹೋಗು, ಕೊಟ್ಟಿದ್ದೀನಿ ನಾನು ನಿನಗೆ ವರ. ನಿಮ್ಮಪ್ಪ ಭಾಳ ಶಾಂತದಿಂದ ನಿನ್ನನ್ನು ಬರಮಾಡ್ಕೊಂತಾನ, ನೀವು ಹೊಡೆಯೋದಿಲ್ಲ, ಅಂಬೋದಿಲ್ಲ, ಏನೂ ಮಾಡೋದಿಲ್ಲ, ಯೋಚನೆ ಮಾಡಬೇಡ ಅಂಥೇಳಿ ಪ್ರೀತಿಯಿಂದ ನಿನ್ನನ್ನು ಸ್ವಾಗತ ಮಾಡ್ತಾನ ಅಂತ ಹೇಳ್ತಾರೆ. ಮತ್ತು ಎರಡನೆಯ ವರ ಬಂದುಬಿಟ್ಟು ಕೇಳ್ತಿದ್ದಾನ, ಸ್ವರ್ಗಲೋಕೇನ ಭಯಂ ಕಿಂಚಿತ್ ನಾಸ್ತಿ ನ ತತ್ತತ್ವಂ ನಜರಯಾ ಬಿಭೀತಿ ಉಭೇತ್ರಿ ತ್ವಾಂ ಆಶಯ ನ ಪಿಪಾಸೆ ಶೋಕಾಚಿಗೋ ಮುದಿತೆ ಸ್ವರ್ಗಲೋಕೆ ಸತ್ವಮಗ್ನೆ ಸ್ವರ್ಗಮಧ್ಯೇಶಿ ಮೃತ್ಯೋ ಪ್ರಭೂಹಿ ತ ಶ್ರದ್ಧಧನಾಯ ಸ್ಮಹ್ಯಂ ಸ್ವರ್ಗಲೋಕ ಅಮೃತತ್ವಂ ಭಜಂತಂ ಏತತ್ ದ್ವಿತೀಯೇನ ಋಣೋವರೇಣಃ ಅಂತ ಕೇಳ್ತಿದ್ದಾನೆ. ಇಲ್ಲಿ ಸ್ವರ್ಗಲೋಕೇನ ಭಯಂ ಕಿಂಚಿತ್ ನಾಸ್ತಿ ಅಂತೇಳಿ ಮೊದಲು ಹೇಳ್ತಿದ್ದಾನೆ. ಅಂದರೆ ಸ್ವರ್ಗಲೋಕ ಅಂತೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಬೋದು, ನಮ್ಮ ಮನಸ್ಸಿಗೆ ಬರೋದು ಏನು ಅಂದರೆ ಇಂದ್ರನ ಲೋಕ ಅಂತೇಳಿ ಬರೋದು. ಹೀಗಾಗಿ ದೇವೇಂದ್ರನ ಲೋಕ ಅಲ್ಲ, ಇವನ ಅಭಿಪ್ರಾಯದಲ್ಲಿ ಈ ಮಾತಾಡ್ತಿರೋದು ಆ ದೇವೇಂದ್ರನ ಲೋಕವನ್ನು ಮನಸ್ಸಿನಾಗ ಇಟ್ಕೊಂಡು ಹೇಳ್ತಾ ಇಲ್ಲ. ಸ್ವರ್ಗಲೋಕೆ ನ ಭಯಂ ಕಿಂಚಿತ್ ನಾಸ್ತಿ ಅಂತ ಹೇಳ್ತಿದ್ದಾನೆ. ಅಂದರೆ ಆ ನ ಭಯಂ ಅಂತ ಯಾಕೆ ಹೇಳ್ತಿದ್ದಾನೆ ಅಂತಂದರೆ, ಸ್ವರ್ಗಲೋಕಕ್ಕೆ ಹೋದಲ್ಲಿ ಭಯ ಇರೋದಿಲ್ಲ, ರೋಗ ಇರೋದಿಲ್ಲ, ರುಜಿನಗಳು ಇರೋದಿಲ್ಲ, ಹಸಿವೆ ಇಲ್ಲ, ಎಂಥದ್ದು ಇಲ್ಲ, ಮುಪ್ಪು ಇಲ್ಲ, ಸಾವು ಇಲ್ಲ. ಮತ್ತು ದೇವೇಂದ್ರ ಲೋಕಕ್ಕೆ ಹೋದರೆ ಅಲ್ಲಿವರೆಗೆಲ್ಲವೂ ಇದೆ. ದೇವತೆಗಳು ಎಲ್ಲರಿಗೂ ಸಾವಿದೆ, ಒಂದಲ್ಲ ಒಂದು ದಿವಸ ಹೋಗ್ಬೇಕು, ಭಗವಂತನೇ ಎಲ್ಲ ನಾಶ ಮಾಡಿಬಿಡ್ತಾನೆ. ಮತ್ತು ಪುಣ್ಯ ಕೆಲವು ಕಾಲ ಮಾತ್ರ ಅಲ್ಲಿ ಇರ್ತೀವಿ ನಾವು, ಪುಣ್ಯ ಆಯ್ತು ಅಂದರೆ ಕೆಳಗೆ ತಳ್ಳಿಬಿಡ್ತಾರೆ, ಮತ್ತೆ ನೀನು ಕರ್ಮ ನೀನು ಅನುಭವಿಸು ಅಂತೇಳಿ. ಹಾಗಾಗಿ ಸ್ವರ್ಗಲೋಕೆ ನ ಭಯಂ ಕಿಂಚಿತ್ ಅಂತ ಹೇಳ್ತಿದ್ದಾನೆ ಇಲ್ಲಿ ನಚಿಕೇತ. ಎಲ್ಲಿ ಭಯ ಇರೋದಿಲ್ಲ, ಎಲ್ಲಿ ರೋಗ ಇರೋದಿಲ್ಲ, ಎಲ್ಲಿ ಆಯುಷ್ಯು ಅಭಿವೃದ್ಧಿಯಾಗಿರ್ತದೆ, ಸಾವೇ ಇಲ್ಲ, ಮುಪ್ಪು ಇಲ್ಲ ಅಂತಂದರೆ ಅದು ಮೋಕ್ಷ. ಅದನ್ನು ಅವನು ಹೇಳ್ತಾ ಇದ್ದಾನೆ ಹೀಗೆ. ಈ ಸ್ವರ್ಗಲೋಕ ಭಗವಂತನ ಲೋಕವಾದ ಮೋಕ್ಷ, ಇಲ್ಲಿ ಮೃತ್ಯುವಿನ ಭಯ ಇಲ್ಲ, ವ್ಯಾಧಿಗ ಭಯನೂ ಇಲ್ಲ, ಹುಟ್ಟು ಸಾವಿನ ತರಂಗಣಗೈ, ಶೋಕ, ಮೋಹ, ಹಸಿವೆ ಭಯಾನಕವಾಗಿರತಕ್ಕಂಥ ಯಾವುದು ಇರೋದಿಲ್ಲ. ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಂದ ವೈಕುಂಠಕ್ಕೆ ಬೇಕಾದರೆ ಹೋಗಬಹುದು, ಅಲ್ಲಿಗೆ ಹೋಗಿ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಒಂದು ಸಲ ಅಲ್ಲಿಗೆ ಹೋದರೆ ವಾಪಸ್ ಬರೋದಿಲ್ಲ ಅಂತೇಳಿ ಹೇಳೋದು ದಾಸರು. ಹೀಗೆ ಸ್ವರ್ಗ ನಿಯಾಮಕನಾದ ಮತ್ತು ಅಗ್ನಿಸ್ಥಾನನಾದ ಭಗವಂತನನ್ನು ನಾನು ತಿಳಿದುಕೊಳ್ಳಬೇಕು, ಅದನ್ನು ನೀನು ತಿಳಿಸು ಅಂತ ಹೇಳ್ತಾನೆ. ಇಂಥ ಒಂದು ಭಗವಂತನನ್ನು ನಾನು ತಿಳ್ಕೋಬೇಕಾಗಿದೆ. ಅದಕ್ಕಾಗಿ ನಾನು ಬಂದೀನಿ. ನೀನು ಮೋಕ್ಷಪ್ರದನಾದ ನಾರಾಯಣನನ್ನು ಉಪಾಸನೆ ಮಾಡಿರ್ತಕ್ಕಂಥ ವ್ಯಕ್ತಿ ನೀನು.
ನೀನೇನು ಸಾಮಾನ್ಯ ವ್ಯಕ್ತಿ ಅಂದರೆ ಯಮಧರ್ಮರಾಜ ಅಂತಂದರೆ ಆ ನಾರಾಯಣನನ್ನು ಪ್ರೀತಿಪಡಿಸಿರ್ತಕ್ಕಂಥ ವ್ಯಕ್ತಿ. ಈ ಅಗ್ನಿಸ್ಥಾನನಾದ ಭಗವಂತನನ್ನು ನಾನು ಹೇಗೆ ಉಪಾಸನೆ ಮಾಡಬೇಕು ನಿನಗೆ ಚೆನ್ನಾಗಿ ಗೊತ್ತಿದೆ. ಅದು ನೀನು ಆಗಲೇ ಉಪಾಸನೆ ಮಾಡಿಬಿಟ್ಟಿಯ ನೀನು ನಾರಾಯಣನ. ಅದಕ್ಕೆ ನನಗೆ ಅದನ್ನು ನೀನು ತಿಳಿಸು. ಮೋಕ್ಷ ಸಾಧನೆಗಾಗಿ ಯಾವ ರೀತಿ ಮಾಡಬೇಕು, ಮತ್ತು ಭಗವಂತನನ್ನು ಅಗ್ನಿಮುಖದಲ್ಲೇ ಉಪಾಸನೆ ಮಾಡಬೇಕು, ಹೇಗೆ ಮಾಡಬೇಕದು ಅದರ ರಹಸ್ಯವನ್ನು ನನಗೆ ತಿಳಿಸು ಅಂತ ಕೇಳ್ಕೊತಿದ್ದಾನೆ. ಯಾಕಂದರೆ ಭಗವಂತನನ್ನು ಅಗ್ನಿ ಪ್ರತೀಕದಲ್ಲಿ ಆರಾಧನೆ ಮಾಡುವುದು ಅಂತಂದರೆ ಬಹಳ ಶ್ರೇಷ್ಠ ಅಂತೇಳಿ. ಅಗ್ನಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮ ಪ್ರೀತ್ಯರ್ಥಂ ಅಂತ ಹೇಳ್ತೀವಿ. ಭಗವಂತ ನಾರಾಯಣ ಪ್ರೀತ್ಯರ್ಥಂ ಅಂತೇಳಿ ಆ ರೀತಿ ಮಾಡೋದೇ ಅದು ಬಹಳ ಶ್ರೇಷ್ಠ ಅಂತ. ಈಗ ನಚಿಕೇತನಿಗೆ ಭೂಸ್ಥಳದಲ್ಲಿ ಅಗ್ನಿಹೋತ್ರದ ಮಹತ್ವ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಆದರೂ ಸಹಿತಾಗಿ ಯಮಧರ್ಮರಾಜನ ಬಾಯಿಯಿಂದ ಇನ್ನೂ ಹೆಚ್ಚಿನ ವಿಷಯಗಳು ಕೇಳಬೇಕು, ಏನೂ ಗೊತ್ತಿಲ್ಲ, ಚೆನ್ನಾಗಿ ಅದರ ಬಗ್ಗೆ ತಿಳ್ಕೊಂಡು ಅದನ್ನು ನಾನು ಆಚರಣೆ ಮಾಡಬೇಕು ಎಂಬ ಒಂದು ಬುದ್ಧಿ ಇರ್ತದೆ ಅವನಿಗೆ. ಅದಕ್ಕಾಗಿ ನಾವುಗಳಾದರೂ ಸಹಿತಾಗಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಆಗಲಿ, ದೇವತಾರ್ಚನೆ ಆಗಲಿ, ಇನ್ನೊಂದಾಗಲಿ, ಹೋಮ ಆಗಲಿ, ಮತ್ತೊಂದಾಗಲಿ, ಯಾವುದೇ ಆಗೋದು ಮಾಡಬೇಕು ಅಂದರೆ ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಏನೋ ಅವ್ರು ಮಾಡುತ್ತಾರೋ ನಾವು ಮಾಡ್ತೀವಿ ಅಂತೇಳಿ ಮಾಡಬಾರ್ದು. ಅದರಿಂದ ಏನೂ ಉಪಯೋಗ ಇಲ್ಲ. ಮತ್ತು ಹಿರಿಯರು ಮಾಡಿರ್ತಕ್ಕಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಕುರುಡರಾಗಿ ಕಣ್ಣು ಮುಚ್ಕೊಂಡು ಅದೇ ಹಾದಿಯಲ್ಲಿ ಹೋಗಬಾರ್ದು. ಹಾಗೆ ಹೋಗೋದ್ರಿಂದ ನೀವು ಮಾಡೋ ಯಾವುದೂ ಫಲ ನಿಮಗೆ ಸಿಗೋದಿಲ್ಲ. ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಇದಕ್ಕೆ ಹೇಳಬೇಕು ಅಂತಂದರೆ, ಒಂದು ಬ್ರಾಹ್ಮಣ ವೈದಿಕ ಮಾಡ್ತಾ ಇದ್ದ ಮನೆಯಾಗ. ವೈದಿಕ ಮಾಡ್ತಾ ಇರಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಇಲಿಗಳು ಕಾಟ ಜಾಸ್ತಿ ಇತ್ತಂತೆ. ಆ ಇಲಿಗಳು ಕಾಟ ಜಾಸ್ತಿ ಇರಬೇಕಾದ್ರೆ ಏನು ಮಾಡ್ದ, ಇವು ಬಂದು ಇಲ್ಲಿ ವೈದಿಕ ಮಾಡಬೇಕಾದ್ರೆ ಕಾಟ ಕೊಡ್ತದ ಅಂತೇಳಿ ಒಂದು ಬೆಕ್ಕಿನ ಕರ್ಕೊಂಬಂದು ಅದನ್ನು ದೂರ ಕಟ್ಟಿ ಹಾಕಿ ತಾನು ವೈದಿಕ ಮಾಡ್ದ. ಇದು ಪ್ರತಿ ವರ್ಷ ನಡೀತಿರ್ತಕ್ಕಂಥ ಒಂದು ಕತೆ. ಆ ಮನೆಯಾಗಿರ್ತಕ್ಕಂಥ ಮಕ್ಕಳು ನೋಡ್ತಾ ಇದ್ರು ಅದನ್ನು ಹೇಗೆ ಮಾಡ್ತಾರ ಏನು. ನಮ್ಮ ಹಿರಿಯರು ಅಂತ ನೋಡ್ಕೊಂಡ್ರು, ಅವರು ದೊಡ್ಡವರಾದರು, ಅವ್ರು ಮಾಡೋ ಪರಿಸ್ಥಿತಿ ಬಂತು. ಆವಾಗ ನಮ್ಮಪ್ಪ ಬೆಕ್ಕಿನ ಕಟ್ಕೊಂಡು ಮಾಡ್ತಾ ಇದ್ದೆ ಅಂದರೆ ನಾವು ಬೆಕ್ಕು ಕಟ್ಟಬೇಕು ಅಂತ ಬೆಕ್ಕು ನೋಡ್ಕೊಂಡು ಹೋದಂತೆ. ಸೊ ಈಗ ಮೂಢನಂಬಿಕೆ ಮೇಲೆ ಮಾಡಬಾರ್ದು. ನಾವು ಯಾಕೆ ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರವಾಗಿ ಮಾಡ್ತಾ ಇದ್ದೀವಿ ಅಂತ ತಿಳಿದು ಮಾಡಿದರೆ ಅದರ ಫಲ ಸಿಗ್ತದೆ. ನಮ್ಮ ಹಿರಿಯರು ಮಾಡಿದರು, ಬೆಕ್ಕು ಕಟ್ಕೊಂಡ್ರು, ನಾವು ಕಟ್ತೀವಿ ಬೆಕ್ಕನ್ನ ಅಂತಿದ್ರೆ ಸರಿಯಲ್ಲ. ಅದಕ್ಕಾಗಿ ನಚಿಕೇತ ತನಗೆ ಗೊತ್ತಿದ್ದರೂ ಸಹಿತ ಇನ್ನೂ ಚೆನ್ನಾಗಿ ತಿಳ್ಕೋಬೇಕು ಅಂತ ಉದ್ದೇಶದಿಂದಲೇ ಯಮಧರ್ಮರಾಜನನ್ನು ಪ್ರಶ್ನೆ ಮಾಡಿದ್ದಾರ. ಈಗ ಹೋಮಾರ್ಥವಾಗಿ ಬೇಕಾದ ಆ ಇಷ್ಟಕಗಳನ್ನು, ಹೋಮ ಕುಂಡರ ರಚನೆ ಮತ್ತು ಅಗ್ನಿಚೇನ, ಆಹುತಿಗಳ ಪ್ರಕಾರ ಎಲ್ಲವನ್ನು ಆಯಾ ಮಂತ್ರಗಳನ್ನು ಹೇಳಿ ಧರ್ಮರಾಜ ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಎಷ್ಟು ಇಟಿಗೆಗಳು ಇಡಬೇಕು, ಅದರಲ್ಲಿ ಯಾವ ರೀತಿ ಮಂತ್ರಗಳು ಹೇಳಬೇಕು, ಆ ಇಟಿಗೆ ಇರಬೇಕಾದ್ರೂ ಮಂತ್ರ, ಗುಸುಕು ಹಾಕಬೇಕಾದ್ರೂ ಮಂತ್ರ, ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಇದೆ ಅಂತಂದ್ಬಿಟ್ಟು ಯಮಧರ್ಮರಾಜ ಒಂದು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹೀಗೆ ಮತ್ತು ಮೂರನೇ ಪ್ರಶ್ನೆ ಏನಪ್ಪ ನಿಂದು ಅಂತ ಕೇಳೋದತ್ನಾಗ ಹತನ ಏಯಂ ಪ್ರತೇ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ವೈಕ್ಯ ಸಾಯಾಮ ಸ್ಥಿತಿ ಚೈಕ್ಯ ಏತದ್ವಿದ್ಯಾ ಮನುಸ್ಥಿಷ್ಟಾಸ್ತಾಯಾಹಂ ವರಾಹಮವಶೇ ವರಸ್ಮೃತಿಯ. ಮನುಷ್ಯನು ಸತ್ತ ಮೇಲೆ ಅವನ ಕತೆ ಮುಗೀತು ಅಂತ ಹೇಳ್ತೀವಿ. ಅಲ್ಲಿಗೆ ಅವನ ಜೀವನ ಮುಗೀತಲ್ಲಿ ಸತ್ತ ಅಂತಂದರೆ ಅವನು ಇನ್ನು ಇರುವುದಿಲ್ಲ. ಇದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯ ಯಾವ ರೀತಿ ಇರ್ತದ ಅಂತಂದರೆ, ಸಾಯುವುದು ದೇಹ, ಆತ್ಮಕ್ಕೆ ಸಾವು ಇಲ್ಲ ಅಂಥೇಳಿ. ಇನ್ನು ಕೆಲವರು ಒಂದು ಆ ಜೀವಾತ್ಮನ ಇದ್ದೇ ಇರುತ್ತದೆ ಅಂಥೇಳಿ ಅವರೊಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ಇದು ಒಂದು ದೊಡ್ಡ ಸಂಶಯವಾಗಿರ್ತಕ್ಕಂಥ ವಿಷಯ. ದೇಹ ಒಂದೇ ಸಾಯ್ತದ,
ಹಾಗಾದರೆ ಜೀವ ಎಲ್ಲಿಗೆ ಹೋಗ್ತೀರ, ಜೀವಾತ್ಮ ಯಾರು, ಇದ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಇದರ ಸತ್ಯಾಂಶವನ್ನು ನಿನ್ನಿಂದ ತಿಳಿಯಲು ನನಗೆ ಭಾಳ ಅಪೇಕ್ಷೆ ಆಗಿದೆ, ಇದ್ರ ಬಗ್ಗೆ ತಿಳಿಸ್ಕೊಡು ಅಂತ ಹೇಳ್ತಾರೆ. ಆವಾಗ ಯಮ ಹೇಳ್ತಾನೆ, ನೋಡಪ್ಪ, ಈ ವಿಷಯದಲ್ಲಿ ದೇವತೆಗಳಿಗೂ ಕೂಡ ಸಂಶಯ ಇದೆ. ಆತ್ಮ ಎಲ್ಲಿ ಹೋಗ್ತದೆ, ಏನು ಮಾಡ್ತದೆ, ಸತ್ತದ ಬಿಟ್ಟದ, ಅವರಿಗೂ ಕೂಡ ಇದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ದೇವತೆಗಳಿಗೆ. ಹೀಗೆ ಅದನ್ನು ತಿಳಿಯಲು ಅವರೂ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಇನ್ನೂ ಆತ್ಮ ವಿಚಾರ ಬಹಳ ಸೂಕ್ಷ್ಮವಾಗುತ್ತದೆ. ಅದನ್ನು ಹೇಳಿದರೂ ಅರ್ಥ ಮಾಡ್ಕೊಂಬೋದು ಭಾಳ ಕಷ್ಟ ಅದು. ಅದಕ್ಕಾಗಿ ಅದನ್ನು ಹಾಗೆಲ್ಲ ತಿಳಿಯುವಂತೆ ಇಲ್ಲ. ಹೇ ನಚಿಕೇತ, ಅದು ಸಾಧ್ಯ ಇಲ್ಲ ನಾನು ಹೇಳೋದು. ನೀನು ಬೇರೆ ಇನ್ಯಾವ ವರವನ್ನು ಕೇಳ್ಕೊ, ನಾನು ಕೊಡ್ತೀನಿ. ಇದನ್ನು ಮಾತ್ರ ನನ್ನ ಬಲವಂತ ಮಾಡಬೇಡ, ಇದ್ರ ಬಗ್ಗೆ ಹೇಳುವಂತೆ ನನ್ನ ಹೇಳಬೇಡ. ನೀನು ಆತ್ಮದ ಬಗ್ಗೆ ನಾನು ಕೇಳಬೇಡ. ಹೀಗೆ ಹೇಳೋದ್ನಾಗ ನಚಿಕೇತನ ಸ್ವಾಮಿ ಯಮರಾಜ, ಮತ್ತು ಆತ್ಮ ವಿಚಾರ ದುರ್ಜಯವೆಂದು ಮತ್ತು ದೇವತೆಗಳು ಕೂಡ ಗೊತ್ತಿಲ್ಲ ಅಂತ ನೀನೇ ಹೇಳ್ತಿದ್ದೀಯ. ಆದರೆ ನೀನೇ ಇದಕ್ಕೆಲ್ಲ ಒಳಿಯ, ಯಾರನ್ನ ಸಾಯಿಸಬೇಕು, ಯಾರನ್ನ ಕರ್ಕೊಂಬರ್ಬೇಕು, ಏನು ಮಾಡಬೇಕು, ಆತ್ಮ ಯಾವುದು ನೀನು ಚೆನ್ನಾಗಿ ಗೊತ್ತಿದೆ ನಿನಗೆ. ಸುಮ್ಮನೆ ನೀನು ನಾಟಕ ಮಾಡ್ತೀಯ, ನೀನು ಗೊತ್ತಿಲ್ಲ ಅಂಥೇಳಿ. ನೀನಲ್ಲದೆ ಈ ಮರಣೋತ್ತರ ವಿಚಾರವನ್ನು ತಿಳಿಸಿಕೊಡತಕ್ಕಂಥವರು ಇನ್ಯಾರೂ ಇಲ್ಲ. ಆ ಪೋರ್ಟ್ಫೋಲಿಯೋ ನಿಂದೆ, ಅದಕ್ಕೆ ನೀನೇ ಹೇಳಬೇಕು. ನೀನು ಇದಕ್ಕೆ ಉತ್ತರ ಇನ್ನೊಂದು ವರವೇ ನನಗೆ ಬೇಡ, ಇದನ್ನೇ ನೀನು ಹೇಳಬೇಕು ಅಂಥೇಳಿ ಹಠ ಹಿಡಿತಾನೆ. ಆವಾಗ ಯಮ ಹೇಳ್ತಾನೆ, ಹಠ ಹಿಡಿಬೇಡ, ಪೂರ್ಣಾಯುಷ್ಯ ಬೇಕಾ ನಿನಗೆ ಕೊಡ್ತೀನಿ ನಾನು. ಪೂರ್ಣಾಯುಷ್ಯ ತಗೋ, ನೀನು 100 ವರ್ಷಗಳ ಕಾಲ ಬಾಳ ಮಾಡು, ಪುತ್ರ ಪೌತ್ರಾದಿಗಳಿಂದ ಸಂತೋಷದಿಂದ ಜೀವನ ಮಾಡು. ಮತ್ತು ಅಶ್ವ ಬೇಕಾ, ಗಜಗಳು ಬೇಕಾ, ರಥಗಳು ಬೇಕಾ, ಏನು ಬೇಕು ಹೇಳು, ರಾಜ್ಯಗಳು ಬೇಕಾ, ಕೊಡ್ತೀನಿ ನಾನು ನಿನಗೆ. ಬೇಕಾದರೆ ನೀನು ಬಯಸಿದಷ್ಟು ಐಶ್ವರ್ಯವನ್ನು ನಾನು ಕೊಡ್ತೀನಿ. ನೀನು ಎಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ಬಾಳಬೇಕು ಅಂತ ನಿನಗೆ ಅಪೇಕ್ಷೆ ಇರ್ತದೋ ಅಷ್ಟು ವರ್ಷಗಳ ಕಾಲ ನೀನು ಆನಂದದಿಂದ ನೀನು ಜೀವನ ಮಾಡು. ಇದನ್ನು ಮಾತ್ರ ಕೇಳಬೇಡ ನಾನು ಅಂಥೇಳಿ ಮರಣ ವಿಷಯವನ್ನು ಮಾತ್ರ ಕೇಳಬೇಡ ಅಂತ ಹೇಳಿದಾಗ ನಚಿಕೇತ ಭಕ್ತಿ ಹೇಳ್ತಿದ್ದಾನೆ, ಸ್ವಾಮಿ, ಇದೆಲ್ಲವೂ ನೀ ಏನು ಹೇಳ್ತೀಯಲ್ಲ, ಈಗ ಮನೆ ಕೊಡ್ತೀನಿ, ಬಾಗಿಲು ಕೊಡ್ತೀನಿ, ಸಂಪತ್ತು ಕೊಡ್ತೀನಿ, ಗಜ ಕೇಳ್ತೀನಿ, ಅಶ್ವ ಕೊಡ್ತೀನಿ, ಇಷ್ಟೆಲ್ಲ ಹೇಳ್ದೀಯಲ್ಲ, ಇವೆಲ್ಲ ನಶ್ವರವ, ಅವಿಗೆ ಶಾಶ್ವತವಲ್ಲವು. ಅವೆಲ್ಲ ನನಗೆ ಬೇಡ. ಅದೆಲ್ಲ ಅದು ಇವತ್ತಿರ್ತದೆ, ನಾಳೆ ಹೋಗಿಬಿಡ್ತದೆ. ಅದರಿಂದ ಏನು ಉಪಯೋಗದ? ನನಗೆ ಈ ವಿಷಯ ತಿಳ್ಕೊಬೇಕು ನಾನು. ಇದನ್ನು ಅದೆಲ್ಲ ಬೇಡ. ಇಂದ್ರಿಯ ಶಕ್ತಿಗಳನ್ನೆಲ್ಲ ಇದು ಉಡುಗಿಸಿಬಿಡ್ತದೆ. ನೀವು ಐಶ್ವರ್ಯ ಗೀಶ್ವರ್ಯ ಕೊಟ್ಟು ಅಂತ ತಿಳ್ಕೊ, ಆ ಇಂದ್ರಿಯಗಳು ಶಕ್ತಿ ಹೋಗ್ಬಿಡ್ತದೆ. ನಮ್ಮ ಮಾತೇ ಕೇಳೋದಿಲ್ಲ ಆಮೇಲಿಂದವು. ಬುದ್ಧಿ ಕೆಟ್ಟೋಗ್ಬಿಡ್ತದೆ ಐಶ್ವರ್ಯ ಬಂತು ಅಂತಂದರೆ. ಹಾಗಾಗಿ ಯಾವಾಗ ನಿನ್ನ ದರ್ಶನವನ್ನು ನಾನು ಮಾಡಿದೆ ಅವೆಲ್ಲ ನನಗೆ ಸಿಕ್ಕಂತೆ ಆಗಿಬಿಡ್ತು. ನನಗೆ ಬೇರೆ ನೀನು ಕೊಡೋದು ಬೇಕಾಗಿಲ್ಲ. ನಿನ್ನ ದರ್ಶನ ಭಾಗ್ಯದಿಂದ ನನಗೆ ಸಿಕ್ಕಂತೆ ಆಗಿಬಿಡೋದಪ್ಪ. ಮೃತ್ಯುಲೋಕದಲ್ಲಿ ನೀನಿರುವಾಗ ನಿನ್ನಂಥ ಪ್ರಭುವನ್ನು ಸಾಕ್ಷಾತ್ಕಾರವಾಗಿ ನಾನು ನೋಡ್ತಾ ಇದ್ದೀನಲ್ಲ, ಇದೇ ನನಗೆ ದೊಡ್ಡ ಭಾಗ್ಯ. ನನಗೆ ಇದಕ್ಕಿಂತ ನನಗೇನು ಬೇಕಾಗಿಲ್ಲ. ಹೀಗೆ ನೀನು ಹೇಳ್ದಂಗೆ ಅನೇಕ ವರ್ಷಗಳ ಕಾಲ ದೀರ್ಘಾಯುಷ್ಯವನ್ನು ಪಡೆದು ನಾನು ಜೀವನ ಮಾಡಿದರೆ ಅದರಿಂದ ದುಃಖ ಹೊರತು ಇನ್ನೇನಿಲ್ಲ. ಅದರಿಂದ ಏನು ಬರ್ತದೆ ನನಗೆ? ಪಾಪಿ ಚಿರಾಯು ಅಂತೇಳಿ ಅವನನ್ನು ಜೀವನ ಮಾಡ್ತಾನೆ, ನಾವು ಜೀವನ ಮಾಡ್ತೀವಿ, ಏನು ಉಪಯೋಗ ಇಲ್ಲ ಅದರಿಂದ. ಆದ್ದರಿಂದ ಈ ಅನಿತ್ಯವಾದ ಈ ವಸ್ತುಗಳನ್ನು ನಾನು ಎಂದಿಗೂ ಬಯಸ್ತಕ್ಕವನಲ್ಲ. ಪರಲೋಕದ ವಿಷಯವಾಗಿ ಆತ್ಮಜ್ಞಾನದ ನಿರ್ಣಯ ಏನು ಉಂಟೋ ಅದನ್ನು ನನಗೆ ಉಪದೇಶ ಮಾಡು ಅಂಥೇಳಿ ಗಟ್ಟಿಯಾಗಿ ಹೊಟ್ಟು ಹಿಡ್ಕೊಂಡು ಕೂತ್ಕೊಂತಾನೆ ಧರ್ಮರಾಜನ ಹತ್ರ. ಆವಾಗ ಈತ ಯಮಧರ್ಮರಾಜ ಇಷ್ಟೆಲ್ಲ ಯಾಕೆ ಅಂತಂದರೆ ಅವನ್ನ ಪರೀಕ್ಷೆ ಮಾಡಬೇಕು, ಯಾವ ರೀತಿ ಇರ್ತಾನೋ, ಅವನ ಮನಸ್ತತ್ವ ಹೇಗಿದೆ, ದೃಢ ಸಂಕಲ್ಪ ಅದನ ಅಥವಾ ಏನು ಸುಮ್ಮನೆ ಏನೋ ಕೇಳಬೇಕು ಅಂತೇನಾದ್ರು ಬಂದು ಓದ್ತೋಗ್ದಾಗ ವಿಚಾರ ಮಾಡ್ತಿದ್ದ. ನಮ್ಮ ಉದ್ದೇಶದಿಂದ ಇಷ್ಟೆಲ್ಲ ಪರೀಕ್ಷೆ ಮಾಡಿದಾತ. ಆ ಪರೀಕ್ಷೆಯಿಂದ ಇವನು ಬ್ರಹ್ಮವಿದ್ಯೆಗ ಅಧಿಕಾರಸ್ಥನಾಗಿದ್ದಾನ, ವೆಲ್ ಕ್ವಾಲಿಫೈಡ್ ಅಂಥೇಳಿ ಅರ್ಥ ಮಾಡಿಕೊಂಡು ಮತ್ತು ಬ್ರಹ್ಮವಿದ್ಯಾಚಾರ್ಯನಾಗಿರ್ತಕ್ಕಂಥ ಯಮಧರ್ಮರಾಜ
ಆತ್ಮದ ಪರಮಾರ್ಥಕ ಸ್ವರೂಪವನ್ನು ತಿಳಿಸಿಕೊಡ್ತಾನವನಿಗೆ, ನಚಿಕೇತನಿಗೆ. ಆನಂತರ ಪರಮ ಸಂತೋಷದಿಂದ ಯಮರಾಜ ಹೇಳ್ತಾನೆ, ನಚಿಕೇತ 3 ವರಗಳನ್ನು ಕೇಳು ಅಂತ ಕೇಳಿದೆ ನೀನು, ಎಲ್ಲ ಪೂರೈಸಿದೆ ನಾನು. ನಿನ್ನ ಒಂದು ವರ್ತನೆಯಿಂದ ನನಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ನಾನೇ ನಿನಗೆ 4ನೇ ವರವನ್ನು ಕೊಡ್ತೀನಿ ತಗೋ ಅಂತ ಹೇಳ್ತಾರೆ. ನಾನೇ ನಿನಗೆ 4ನೇ ವರವನ್ನು ಕೊಡ್ತಾ ಇದ್ದೀನಿ. ಮತ್ತು ಈ ಅಗ್ನಿಯು ನಿನ್ನ ಹೆಸರಿನಿಂದ ಲೋಕದಲ್ಲಿ ನಚಿಕೇತಾಗ್ನಿ ಅಂಥೇಳಿ ಪ್ರಸಿದ್ಧ ಹೊಂದಲಿ. ಈ ಇನ್ನೇದಾಗಿ ಈ ಅಗ್ನಿಚಯನವನ್ನು ಶಾಸ್ತ್ರೋಕ್ತವಾಗಿ 3 ಸಲ 3 ಪ್ರಕಾರಗಳಿಂದ ಯಾರು ಮಾಡ್ತಾರೋ ಅಂಥವರು ತ್ರಿನಾಚಿಕೇತ ಅಂತೇಳಿ ಹೆಸರು ಬರ್ತದೆ, ಅವರಿಗೆ ಪ್ರಸಿದ್ಧರಾಗ್ತಾರವರು. ಅವರಿಗೆ ಮೃತ್ಯುವಿನ ಭಯ ಇರೋದಿಲ್ಲ. ಅವನು ವಿರಾಟ ಸ್ವರೂಪವನ್ನು ಅರಿತು ಸರ್ವಜ್ಞ ನೆನೆಸಿಕೊಂಡು ವೈರಾಗ್ಯ ಲೋಕದಲ್ಲಿ ಆನಂದದಿಂದ ಜೀವನ ಮಾಡ್ತಾನೆ ಆ ವ್ಯಕ್ತಿ ಅಂಥೇಳಿ. ಹೀಗೆ ನಚಿಕೇತ ಪಾರಿತೋಷಿಕವಾಗಿ ನಿನಗೊಂದು ಈ ರತ್ನ ಹಾರವನ್ನು ಕೂಡ ಕೊಡ್ತಾ ಇದ್ದೀನಿ ಅಂತೇಳಿ ಒಂದು ರತ್ನದ ಹಾರವನ್ನು ಕೂಡ ಕೊಟ್ಟು ಅನುಗ್ರಹ ಮಾಡ್ತಿದ್ದಾರೆ. ಹೀಗೆ ನಚಿಕೇತ ಯಮರಾಜನ ಆ ಒಂದು ಬೋಧನೆಯಿಂದ ಮತ್ತು ಬ್ರಹ್ಮವಿದ್ಯೆಯನ್ನೆಲ್ಲ ಉಪದೇಶವನ್ನು ಪಡೆದು ಆಮೇಲೆ ಮರಳಿ ಬರ್ತಾನೆ ತಂದೆ ಹತ್ತಕ್ಕ ಅಂಬೋದರಿಂದ ಈಗ ನಾವು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.